100 ಮಾರ್ಕ್ಸ್ಗೆ 100 ಕ್ವಶನ್ಸ್ ಇರುತ್ತೆ SDA ಮತ್ತು FTA ಪೇಪರು. ಸೊ ಈಗ FDAನೂ ಸಹ ಕಾಲ್ ಆಗಿದೆ. ವಿಲೇಜ್ ಅಕೌಂಟೆಂಟು PDO ಮತ್ತು FDA ಎಲ್ಲದಕ್ಕೂ ಸಹ ಸೇಮ್. ನೀವು ಕನ್ನಡ ಏನು ಪ್ರಿಪೇರ್ ಆಗ್ತಿರೋ 3ಕ್ಕೂ ಸಹ ಸೇಮ್ ಅದೇ ಬರುತ್ತೆ. ಗ್ರಾಮರ್ ಆಗಿರ್ಬೋದು ಅಥವಾ ಕನ್ನಡ ಲಿಟ್ರೇಚರ್ ಆಗಿರ್ಬೋದು. ಸೊ ನೀವು 3ಕ್ಕೂ ಸಹ ಅದನ್ನೇ ಫಾಲೋ ಮಾಡಿದ್ರೆ ಎಲ್ಲದಕ್ಕೂ ಅದೇ ಯೂಸ್ ಆಗುತ್ತೆ. ಸೊ ಬನ್ನಿ ಫಸ್ಟ್ ಕ್ವಶನ್ ಹೇಗಿದೆ ಅಂತ ನೋಡೋಣ. ಫಸ್ಟ್ ಕ್ವಶನ್ ಹೇಗಿದೆ, ಭರತೇಶ ವೈಭವವು ಎಂತಹ ಕಾವ್ಯ ಅಂತ ಕೇಳಿದ್ದಾರೆ. ಭರತೇಶ ವೈಭವವು ಎಂತಹ ಕಾವ್ಯ. ಆಪ್ಷನ್ ಹೀಗಿದೆ, ಶೃಂಗಾರ ಕಾವ್ಯ, ಹಾಸ್ಯ ಕಾವ್ಯ, ಸಾಂಗತ್ಯ ಕಾವ್ಯ ಮತ್ತು ಮಹಾಕಾವ್ಯ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಭರತೇಶ ವೈಭವ ಅಂತಕ್ಕಂಥದ್ದು ಯಾರು ಬರೆದಿರೋದು, ರತ್ನಾಕರ ವರ್ಣಿಯವರದ್ದು ಒಂದು ಕೃತಿಯಾಗಿರುತ್ತೆ, ಕಾವ್ಯ. ಸೊ ರತ್ನಾಕರ ವರ್ಣಿಯವರು ಬರೆದಿರ್ತಕ್ಕಂಥ ಈ ಒಂದು ಭರತೇಶ ವೈಭವ ಅಂತಕ್ಕಂಥದ್ದು ಶೃಂಗಾರ ಕಾವ್ಯ ಮತ್ತು ಸಾಂಗತ್ಯ ಕಾವ್ಯ ಎರಡೂ ಸಹ ಆಗುತ್ತೆ. ಬಟ್ ಮೇಯ್ನಾಗಿ ಇಲ್ಲಿ ಏನು ತಗೊಳ್ತೀವಿ ಅಂತ ಹೇಳಿದ್ರೆ ಆಪ್ಷನ್ 3 ಏನಿದೆ ಸಾಂಗತ್ಯ ಕಾವ್ಯ ಅಂತ ನಾವು ಹೇಳ್ತೀವಿ. ಸೊ ಶೃಂಗಾರ ಕಾವ್ಯ, ಸಾಂಗತ್ಯ ಕಾವ್ಯ ಎರಡೂ ಸಹ ಆಗುತ್ತೆ ಭರತೇಶ ವೈಭವ ಅಂತಕ್ಕಂಥದ್ದು. ಎಲ್ರಿಗೂ ನಮಸ್ತೆ. ನೋಡಿ, ಈ ಸಾಂಗತ್ಯ ಕಾವ್ಯ ಭರತೇಶ ವೈಭವದ ಜೊತೆಗೆ ಈ ಒಂದು ಸಂಚಿ ಹೊನ್ನಮ್ಮ ಬರೆದಿರ್ತಕ್ಕಂಥ ಒಂದು ಹದಿಬದೆಯ ಧರ್ಮ, ಸೊ ಅದು ಸಹ ಸಾಂಗತ್ಯ ಕಾವ್ಯ. ಅದನ್ನು ಸಹ ಎಕ್ಸಾಮಲ್ಲಿ ಸುಮಾರು ಸರಿ ಕೇಳಿದ್ದಾರೆ. ಸಾಂಗತ್ಯ ಕಾವ್ಯ, ಹದಿಬದೆಯ ಧರ್ಮ ಮತ್ತು ಭರತೇಶ ವೈಭವ ಎರಡೂ ಸಹ ಸಾಂಗತ್ಯ ಕೃತಿಗಳಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಭಾರತೀಯ ಕಾವ್ಯ ಮೀಮಾಂಸೆಗೆ ಬಂದ ಪ್ರಶಸ್ತಿ ಯಾವುದು ಅಂತ ಕೇಳಿದರೆ. ಭಾರತೀಯ ಕಾವ್ಯ ಮೀಮಾಂಸೆಗೆ ಬಂದ ಪ್ರಶಸ್ತಿ ಯಾವುದು? ಸೊ ನೋಡಿ, ಇಲ್ಲಿ ಜ್ಞಾನಪೀಠ ಪ್ರಶಸ್ತಿ ನಮ್ಗೆ ಗೊತ್ತಿದೆ ಒಟ್ಟು 8. ಸೊ ಅದು ಯಾವ್ದು ಅಂತಲೂ ಸಹ ನಮ್ಗೆ ಗೊತ್ತಿದೆ. ಸೊ ಹಾಗಾಗಿ ಅದು ಆನ್ಸರ್ ಆಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ನೆಕ್ಸ್ಟು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಏನಿದೆ, ಇದು ನಾನು ನಿನ್ನೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಪ್ ಟು 2023 ತನಕ ಲಾಸ್ಟ್ ತನಕ ಯಾರ್ಯಾರು ಬರ್ತಾರೆ, ಯಾವ್ಯಾವ ಒಂದು ಕಾವ್ಯಗಳು ಬರ್ತವೆ ಅಂತ ಹೇಳಿದ್ದೆ. ಸೊ ಅದರಲ್ಲೂ ಸಹ ಬರೋದಿಲ್ಲ. ಯಾಕಂತಂದರೆ ಭಾರತೀಯ ಕಾವ್ಯ ಮೀಮಾಂಸೆಯಿಂದ ಇದು ಬಂದು ತೀನಂಶ್ರೀ ಅವರ ಒಂದು ಕೃತಿ. ತೀನಂಶ್ರೀ, ಸೊ ಅವ್ರ ತೀರ್ಥರೂಪ ನಂಜುಂಡಯ್ಯ ಶ್ರೀಕಂಠಯ್ಯ ಅಂತಲೂ ಹೇಳ್ತೀವಿ ಪೂರ್ಣ ಹೆಸರು. ಸೊ ಅವರ ಒಂದು ಕೃತಿ ಭಾರತೀಯ ಕಾವ್ಯ ಮೀಮಾಂಸೆ ಅಂತಕ್ಕಂಥದ್ದು. ಸೊ ಇದಕ್ಕೆ ಬಂದಂಥ ಪ್ರಶಸ್ತಿ ಅಂತ ಹೇಳಿದ್ರೆ ಆಪ್ಷನ್ 2 ಪಂಪ ಪ್ರಶಸ್ತಿ 1988ರಲ್ಲಿ ಸಿಗುತ್ತೆ. 1988ರಲ್ಲಿ ಪಂಪ ಪ್ರಶಸ್ತಿ ಬಂದು ತೀನಂಶ್ರೀ ಅವರಿಗೆ ಭಾರತೀಯ ಕಾವ್ಯ ಮೀಮಾಂಸೆ ಅಂತಕ್ಕಂಥ ಕೃತಿಗೆ ಸಿಗ್ತಕ್ಕಂಥ ಒಂದು ಪ್ರಶಸ್ತಿ ಆಗುತ್ತೆ, ಪಂಪ ಪ್ರಶಸ್ತಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಫಸ್ಟು ಬಂದು ಕುವೆಂಪುರವರಿಗೆ 1987ರಲ್ಲಿ ಕುವೆಂಪುರವರಿಗೆ ಫಸ್ಟ್ಗೆ ಶ್ರೀರಾಮಾಯಣ ದರ್ಶನಂ ಅಂತಕ್ಕಂಥ ಒಂದು ಕೃತಿಗೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ದೊರಕತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಮೈಸೂರು ಮಲ್ಲಿಗೆಯ ಕರ್ತೃ ಯಾರು ಅಂತ ಕೇಳಿದರೆ. ಬೇಂದ್ರೆ, ಪೂತಿನ, KSN, ಕುವೆಂಪು. ಸೊ KSN ಮೀನ್ಸ್ KS ನರಸಿಂಹಸ್ವಾಮಿ ಅಂತ ಹೇಳ್ತೀವಿ. ಸೊ ಅವರ ಒಂದು ಕೃತಿ ಇದು ತುಂಬ ಈಸಿ ಇದೆ, ಎಲ್ಲ ಎಕ್ಸಾಮಲ್ಲೂ ಸಹ ರಿಪೀಟೆಡ್ ಕ್ವಶನ್ ಇದು. ಮೈಸೂರು ಮಲ್ಲಿಗೆ ಬಂದು ಆಪ್ಷನ್ 3 KS ನರಸಿಂಹಸ್ವಾಮಿಯವರ ಒಂದು ಕೃತಿಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಇವುಗಳಲ್ಲಿ ಗೋರೂರವರ ಕೃತಿಯನ್ನು ಗುರುತಿಸಿರಿ ಅಂತ ಕೊಟ್ಟಿದ್ದಾರೆ. ಗೋರೂರು ಅವರ ಕೃತಿ ಯಾವುದು ಅಂತ ಹೇಳಿದರೆ. ಆಕಾಶದೀಪ, ಹೇಮಾವತಿ, ಕಲ್ಯಾಣ ಸ್ವಾಮಿ, ಬೆಕ್ಕಿನ ಕಣ್ಣು. ಸೊ ನೋಡಿ, ಇಲ್ಲಿ ಆಕಾಶದೀಪ ಏನಿದೆ ಈ ಒಂದು ಕೃತಿ ಬಂದು ಗೋಪಾಲಕೃಷ್ಣ ಅಡಿಗಾರ್ ಅವರದು ಈ ಒಂದು ಆಕಾಶದೀಪ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕಲ್ಯಾಣ ಸ್ವಾಮಿ ಇದೆ, ಇದು ಬಂದು ನಿರಂಜನ್ ಅವರು ಬರೆದಿರ್ತಕ್ಕಂಥ ಒಂದು ಕೃತಿ, ನಿರಂಜನ್ ಅವ್ರದ್ದು. ಆ್ಯಂಡ್ ಬೆಕ್ಕಿನ ಕಣ್ಣು ಬಂದು ತ್ರಿವೇಣಿ ಅವರದು. ತ್ರಿವೇಣಿ, ಕಲ್ಯಾಣ ಸ್ವಾಮಿ ಬಂದು ನಿರಂಜನ, ಆಕಾಶದೀಪ ಬಂದು ಗೋಪಾಲಕೃಷ್ಣ ಅಡಿಗಾರ್ ಅವರದು. ಸೊ ಹಾಗಾಗಿ ಆನ್ಸರ್ ಆಪ್ಷನ್ 2 ಏನಿದೆ ಹೇಮಾವತಿ ಅಂತಕ್ಕಂಥದ್ದು ಗೋರೂರವರ ಒಂದು ಕೃತಿಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದಾಗ, ದೃಶ್ಯ ಕಾವ್ಯ ಈ ಪರ್ಯಾಯನಾಮ ಸಾಹಿತ್ಯದ ಯಾವ ಪ್ರಕಾರದ್ದು ಅಂತ ಕೇಳಿದರೆ ಕಾದಂಬರಿ, ಸಣ್ಣ ಕಥೆ, ಪ್ರಬಂಧ, ನಾಟಕ. ಸೊ ಆಲ್ಮೋಸ್ಟ್ ನಾಟಕಗಳನ್ನ ಹಿಂದೆ ನಾವು ಕಾವ್ಯ ಅಂತಲೂ ಸಹ ಹೇಳ್ತಾ ಇದ್ರಂತೆ. ಸೊ ಕಾವ್ಯ ಬಂದದ್ದು ನಾಟಕ, ದೃಶ್ಯ ಕಾವ್ಯ ಬಂದು ನಾಟಕ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಕುವೆಂಪುರವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದ ಕೃತಿ ಯಾವುದು ಅಂತ ಕೇಳಿದರೆ. ಸೊ ನಾನು ಹೇಳಿದಾಗೆ ಕುವೆಂಪು ಅಲ್ಲ, ಜ್ಞಾನಪೀಠ ಪ್ರಶಸ್ತಿಗಳೇನಿದ್ದಾವೆ 8. ಸೊ ಎಲ್ಲ ಎಕ್ಸಾಮಲ್ಲೂ ಸಹ ಒಂದೊಂದು ಕ್ವಶನ್ನು ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಅದು ಜ್ಞಾನಪೀಠ ಪ್ರಶಸ್ತಿ ಯಾರ್ಯಾರಿಗೆ ಬಂದಿದೆ ಮತ್ತು ಅದರ ಒಂದು ಕೃತಿಗಳು ಮತ್ತು ವರ್ಷ. ಸೊ ಇಷ್ಟನ್ನು ನೀವು ಕ್ಲಿಯರಾಗಿ ನೋಡ್ಕೊಳ್ಳಿ. ಎಲ್ಲ ಎಕ್ಸಾಮ್ಸಲ್ಲೂ ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಒಂದು ಕ್ವಶನ್ ಕಂಪಲ್ಸರಿ ಇದ್ದೇ ಇರುತ್ತೆ. ಅಲ್ವಾ, ನಮ್ಗೆ ಗೊತ್ತಿದೆ ಶ್ರೀರಾಮಾಯಣ ದರ್ಶನಂಗೆ ಮೊಟ್ಟ ಮೊದಲ ಬಾರಿಗೆ ಕುವೆಂಪುರವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಡ್ತಕ್ಕಂಥ ಒಂದು ಕೃತಿಯಾಗಿರುತ್ತೆ. ಇನ್ನು ನೆಕ್ಸ್ಟ್ ಕಾನೂರು ಹೆಗ್ಗಡತಿ ಇವ್ರದ್ದೇ ಆದರೂ ಸಹ ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬರೋದಿಲ್ಲ.
ಆ್ಯಂಡ್ ನೆಕ್ಸ್ಟ್ ಬಂದು ರಕ್ಷಾಕ್, ಇದೊಂದು ನಾಟಕ, ಇವರು ಕುವೆಂಪುರವರ ಒಂದು ನಾಟಕ ಕೃತಿಯಾಗಿರುತ್ತೆ. ಆ್ಯಂಡ್ ನಾಲ್ಕು ತಂತಿ ಬಂದು ದ.ರಾ ಬೇಂದ್ರೆಯವರದ್ದು. ಸೊ ಇದು ಕುವೆಂಪುರವರಿಗೆ ಸಂಬಂಧಪಟ್ಟದ್ದು ಆಗಿರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಫಸ್ಟ್ ಒಂದು ಕ್ವೆಶನ್ ಅವರೇ ಕೊಟ್ಟಿದ್ದಾರೆ. ನೋಡಿ ದುರುಗುಟ್ಟಿ ಸುಟ್ಟುರಿಯುವಂತೆ ದೌಡಾಯಿಸಿದಳು ಅಂತಕ್ಕಂಥದ್ದು. ಇಲ್ಲಿ ವರ್ಡ್ಗಳು ಜಂಪಲ್ಲಾಗಿರುತ್ತೆ, ಅಂದರೆ ಅದಲು ಬದಲಾಗಿರುತ್ತೆ. ಅದನ್ನು ಸರಿ ಮಾಡಿ ಒಂದು ಸೆಂಟೆನ್ಸ್ನ ಫಾರ್ಮ್ ಮಾಡಬೇಕು. ಸೊ ಸೆಂಟೆನ್ಸ್ನ ಫಾರ್ಮ್ ಮಾಡಬೇಕಂತ ಹೇಳಿದರೆ ಫಸ್ಟ್ಗೆ ನಮಗೆ ಒಂದು ಸೆಂಟೆನ್ಸ್ ಒಂದು ರೂಲ್ಸ್ ಏನಂತ ಹೇಳಿದರೆ ಕರ್ತೃಪದ, ಕರ್ಮಪದ, ಕ್ರಿಯಾಪದ. ಸೊ ಕರ್ತೃ, ಕರ್ಮ, ಕ್ರಿಯಾಪದ. ಸೊ ಈ ಆರ್ಡ್ರಲ್ಲಿ ಕನ್ನಡದ ಒಂದು ಸೆಂಟೆನ್ಸು ಫಾರ್ಮೇಷನ್ ಆಗ್ತಕ್ಕಂಥದ್ದು. ಸೊ ಅದ ಒಂದು ಬೇಸಿಸ್ ಮೇಲೆ ನಾವು ಇಲ್ಲಿ ಐಡೆಂಟಿಫೈ ಮಾಡಬಹುದಾಗಿರುತ್ತೆ. ನೋಡಿ ದುರುಗುಟ್ಟಿ ಸುಟ್ಟುರಿಯುವಂತೆ ದೌಡಾಯಿಸಿದಳು. ಸೊ ದೌಡಾಯಿಸಿದಳು ಅಂತಕ್ಕಂಥದ್ದು ಕ್ರಿಯಾಪದ. ಸೊ ಇದು ಲಾಸ್ಟ್ಗೆ ಬರಬೇಕು. ಹಾಗಾಗಿ ನಮಗೆ ಟು ಅಂತಕ್ಕಂಥದ್ದು ಬರೋದಿಲ್ಲ. ಅಲ್ಲಿ ಇನ್ನೇನು ಮಿಕ್ಕಿರ್ತಕ್ಕಂಥ ನೋಡ್ತಾ ಹೋದಾಗ ಏನಾಗುತ್ತೆ, ದುರುಗುಟ್ಟಿ ಸುಟ್ಟುರಿಯುವಂತೆ ನೋಡಿ ದೌಡಾಯಿಸಿದಳು. ಆಪ್ಷನ್ 1 ಅವರೇ ಕೊಟ್ಟಿದ್ದಾರೆ. ಸೊ ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ ಎರಡನೇ ಕ್ವೆಶನ್ ನೋಡೋಣ. ಮನುಷ್ಯ ಬೆಲೆ ಕಟ್ಟುವುದು ಸಂಪ್ರದಾಯ ಮಾನವೀಯ ಅನುಕಂಪದ ಮೌಲ್ಯಾದರ್ಶಗಳಿಗೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಕರ್ತೃ, ಕರ್ಮ, ಕ್ರಿಯಾಪದ ಬೇಸಿಸ್ ಮೇಲೆ ನಾವು ನೋಡ್ತಾ ಹೋದಾಗ ಏನಾಗುತ್ತೆ, ಸೊ ಕರ್ತೃಪದ, ಕರ್ತೃ ಫಸ್ಟ್ ಬರಬೇಕು, ಕರ್ಮಪದ ಎರಡನೇದು, ಆ್ಯಂಡ್ ಕ್ರಿಯಾಪದ ಲಾಸ್ಟ್ ಬರಬೇಕು. ಸೊ ಇಲ್ಲಿ ಕರ್ತೃಪದ, ಕರ್ಮಪದ ಸ್ವಲ್ಪ ನಮಗೆ ಕನ್ಫ್ಯೂಸ್ ಆದ್ರೂ ಕ್ರಿಯಾಪದ ಯಾವುದು ಅಂತ ಗೊತ್ತಾಗುತ್ತೆ. ಸೊ ಇಟ್ ಮೀನ್ಸ್ ಕ್ರಿಯೆ ನಡೀತಕ್ಕಂಥದ್ದಲ್ಲಿ ಕ್ರಿಯೆ ಜರುಗ್ತಕ್ಕಂಥದ್ದು. ಸೊ ಯಾವುದಾಗಬಹುದು, ಸೊ ನೋಡಿ ಇಲ್ಲಿ ಆನ್ಸರ್ ಹೇಳ್ತೀನಿ. ಮನುಷ್ಯ SR PQ ಅಂತ ಹೇಳ್ತಿದ್ದಾರೆ. ಇಬ್ಬರು ಆನ್ಸರ್ ಕೊಟ್ಟರೆ ಇಬ್ಬರಲ್ಲೂ ಡಿಫ್ರೆನ್ಸ್ ಇದೆ. ಸೊ ನೋಡಿ ಇಲ್ಲಿ ಮನುಷ್ಯ ಮಾನವೀಯ ಮೌಲ್ಯಗಳಿಗೆ ಬೆಲೆ ಕಟ್ಟುವುದು ಸಂಪ್ರದಾಯ ಅಂತ ಕೊಟ್ಟಿದ್ರೆ ಅದಾಗ್ತಿತ್ತು. ಅನುಕಂಪದ ಮೌಲ್ಯಾದರ್ಶಗಳಿಗೆ ಬದಲಾಗಿ ಮನುಷ್ಯ ಮಾನವೀಯ ಮೌಲ್ಯಗಳಿಗೆ ಬೆಲೆ ಕಟ್ಟುವುದು ಸಂಪ್ರದಾಯ ಆ ಥರ ಕೊಟ್ಟಿದ್ರೆ ಅದು ಒಂದು ಇದಾಗ್ತಿತ್ತು. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಮನುಷ್ಯ ಅಂತಕ್ಕಂಥದ್ದು ಫಸ್ಟ್ ವರ್ಡ್, ಯಾಕಂದರೆ ಅದು ಕರ್ತೃಪದಕ್ಕೆ ಬರ್ತಕ್ಕಂಥದ್ದು. ಸೊ ಹಾಗಾಗಿ ನಾವು ಕರ್ತೃಪದ ಫಸ್ಟ್ ತೊಗೊಳ್ಬೇಕಾಗುತ್ತೆ. ಇಲ್ಲಿ ಕ್ರಿಯಾಪದ ಲಾಸ್ಟಲ್ಲಿ ಯಾವುದು ಅಂತ ಗೊತ್ತಾಗ್ತಿಲ್ಲ ಅಲ್ವಾ. ಸೊ ಹಾಗಾಗಿ ನಾವೇನು ಮಾಡೋಗುತ್ತೆ, ಫಸ್ಟು ಕರ್ತೃಪದ ತೊಗೋಬೇಕಿಲ್ಲಿ. ಕರ್ತೃಪದ ಅಂತ ಹೇಳಿದಾಗ ಮನುಷ್ಯ ಬರುತ್ತೆ. ಸೊ ಮನುಷ್ಯ ಆಪ್ಷನ್ 2 ಏನಿದೆ, ಸೊ ಇದು ಅರ್ಥ ಆಗುತ್ತೆ. ಸೊ ಮನುಷ್ಯ ಅನುಕಂಪದ ಮೌಲ್ಯಾದರ್ಶಗಳಿಗೆ ಮಾನವೀಯ ಬೆಲೆ ಕಟ್ಟುವುದು ಸಂಪ್ರದಾಯ. ಎಸ್, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಮನುಷ್ಯ ಅನುಕಂಪದ ಮೌಲ್ಯಾದರ್ಶಗಳಿಗೆ ಮಾನವೀಯ ಬೆಲೆ ಕಟ್ಟುವುದು ಸಂಪ್ರದಾಯ. ಇದು ಒಂದು ಸೆಂಟೆನ್ಸ್ ಫಾರ್ಮೇಷನ್ನು. ಎಸ್, ಮನುಷ್ಯ ಕರ್ತೃಪದ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಮಟ್ಟ ಕುಸಿಯುತ್ತಿದೆ. ನೋಡಿ ಇಲ್ಲಿ ಕುಸಿಯುತ್ತಿದೆ ಅಂತಕ್ಕಂಥದ್ದು ಕ್ರಿಯಾಪದ ಆಗೇ ಹೋಯಿತು, ಇಲ್ಲಿ ಕ್ರಿಯೆ ನಡೀತಾ ಇದೆ. ಸೊ ಕ್ರಿಯೆ ಲಾಸ್ಟಲ್ಲಿ ಬರ್ತಕ್ಕಂಥದ್ದು. ಸೊ ಮಟ್ಟ ಕುಸಿಯುತ್ತಿದೆ ಪಿ ಅಂತಕ್ಕಂಥದ್ದು ಇಲ್ಲಿ ನಮಗೇನಾಗಬೇಕು, ಕ್ರಿಯಾಪದಕ್ಕೆ ಬರಬೇಕಾಗುತ್ತೆ. ಬಟ್ ಕೆಲವೊಂದು ಟೈಮ್ ನಾವೇನು ಮಾಡಬೇಕಾಗುತ್ತೆ, ಕೆಲವೊಂದು ಟೈಮಲ್ಲಿ ನಾವು ಅದನ್ನ ತೊಗೊಳೋದಕ್ಕೆ ಆಗೋದಿಲ್ಲ. ನಾವು ಇಲ್ಲಿ ನೋಡೋಣ. ಸೊ ಪಿ ಲಾಸ್ಟಲ್ಲಿ ಇದೆಯಲ್ವಾ, ನೋಡೋಣ ಇದು ಏನು ಬರುತ್ತೆ ಅಂತ. ಹಿಂದಿನ ವಿದ್ಯಾರ್ಥಿಗಳಲ್ಲಿ ಭಾಷಾ ಕಲಿಕೆಯ ಮಟ್ಟ ಕುಸಿಯುತ್ತಿದೆ. ಸೊ ನೋಡಿ ಕುಸಿಯುತ್ತಿದೆ ಅಂತಕ್ಕಂಥದ್ದು ಕ್ರಿಯಾಪದ ಆಗುತ್ತಲ್ವಾ. ಹಿಂದಿನ ವಿದ್ಯಾರ್ಥಿಗಳಲ್ಲಿ ಭಾಷಾ ಕಲಿಕೆಯ ಮಟ್ಟ ಕುಸಿಯುತ್ತಿದೆ. ಸೊ ಅಲ್ಲೇ ಆನ್ಸರ್ ಬಂತು, ಆಪ್ಷನ್ 4. ಸೊ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ನಮಗೆ ಕ್ರಿಯಾಪದ, ಕರ್ತೃಪದ ಮತ್ತು ಕರ್ಮಪದ ಯಾವುದು ಅಂತ ಗೊತ್ತಾದರೆ ಆಟೋಮೆಟಿಕ್ಕಾಗಿ ಕೆಲವೊಂದಕ್ಕೆ ಆನ್ಸರು ಸುಲಭವಾಗಿ ಸಿಕ್ಕೋಗ್ಬಿಡುತ್ತೆ. ಸೊ ಇಲ್ಲೇನಾಗುತ್ತೆ, ಈಗ ಹಿಂದಿನ ವಿದ್ಯಾರ್ಥಿಗಳಲ್ಲಿ ಭಾಷಾ ಕಲಿಕೆಯ ಮಟ್ಟ ಕುಸಿಯುತ್ತಿದೆ ಅಂತಕ್ಕಂಥದ್ದು ಆಯಿತು. ಅಥವಾ ಇನ್ನೂ ಒಂದು ತಗೋತೀವಿ ಅಂತ ಹೇಳಿದಾಗ ವಿದ್ಯಾರ್ಥಿಗಳಲ್ಲಿ ಮಟ್ಟ ಕುಸಿಯುತ್ತಿದೆ ಭಾಷಾ ಕಲಿಕೆಯ ಹಿಂದಿನ ಅಂತ ಬರುತ್ತಾ, ಸೊ ಬರಲ್ಲ. ಸೊ ಹಾಗಾಗಿ ನಮಗೆ ಆನ್ಸರು ಇರ್ತಕ್ಕಂಥದ್ದು ಒಂದೇ ಆಪ್ಷನ್ನು, ಲಾಸ್ಟು 4ನೇದು ಅದೇ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ನಿಶ್ಚಯದಂತೆ ಹಠದ ಪಟ್ಟನ್ನು ಸಡಿಲಿಸದೆ ಅಪೂರ್ವ ಕುಶಲತೆಯನ್ನು ತೋರಿದ ಪ್ರತಿಭಾವಂತ ನೀತ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ನಮಗೆ ಇಲ್ಲಿ ಒಂದು ಅರ್ಥ ಆಗಿದ್ದೇನಂತಂದರೆ ತೋರಿದ ಪ್ರತಿಭಾವಂತ ನೀತ. ಸೊ ಇದು ಕ್ರಿಯಾಪದ ಆಗುತ್ತೆ. ಲಾಸ್ಟ್ ಪದ ಎಸ್ ಅಂತಕ್ಕಂಥದ್ದು ಏನಿದೆ, ತೋರಿದ ಪ್ರತಿಭಾವಂತ ನೀತ, ಇದು ಬಂದು ಕ್ರಿಯಾಪದ. ಸೊ ಇದು ಲಾಸ್ಟಲ್ಲಿ ಬರಬೇಕು ನಮಗೆ. ಸೊ ಬರಬೇಕಂತ ಹೇಳಿದಾಗ 3 ಲೆಫ್ಟ್ ಆಯ್ತು, ಇನ್ನು 3ರಲ್ಲೂ ಸಹ ಎಸ್ ಕೊಟ್ಬಿಟ್ಟಿದ್ದಾರೆ. ಸೊ ಇದರ ಒಂದು ನಾವು ನೋಡ್ತಾ ಹೋದಾಗ ನೋಡಿ ಇಲ್ಲಿ
ಮನೋನಿಶ್ಚಯದಂತೆ ಅಪೂರ್ವ ಕುಶಲತೆಯನ್ನು ಹಠದ ಪಟ್ಟನ್ನು ಸಡಿಲಿಸದೆ ತೋರಿದ ಪ್ರತಿಭಾವಂತನೀತ. ಸೊ ಇಲ್ಲಿ ಕಾಮ 2 ಬಂದಿದೆ. ಸೊ ಇದು ಬರ್ಬೋದು ಫಸ್ಟು ಅಥವಾ ಇದು ಸಹ ಫಸ್ಟ್ ಬರ್ಬೋದು. ಆದರೆ ಹಠದ ಪಟ್ಟನ್ನು ಸಡಿಲಿಸದೆ ಏನಿದೆ ಇದು ನಮ್ಗೆ ಏನಾಗುತ್ತೆ, 3ನೇದು ಬರಲೇಬೇಕು. ಹಠದ ಪಟ್ಟನ್ನು ಸಡಿಲಿಸದೆ ತೋರಿದ ಪ್ರತಿಭಾವಂತನೀತ. ಸೊ ಎಸ್ ಲಾಸ್ಟಲ್ಲಿ ಬಂದರೆ ಕ್ಯೂ ಅಂತಕ್ಕಂಥದ್ದು 3ನೇ ವರ್ಡ್ ಆಗಬೇಕು. ಸೊ ಇಲ್ಲಿ ಇದು ಮನೋನಿಶ್ಚಯದಂತೆ ಅಪೂರ್ವ ಕುಶಲತೆಯನ್ನು ಹಠದ ಪಟ್ಟನ್ನು ಸಡಿಲಿಸದೆ ತೋರಿದ ಪ್ರತಿಭಾವಂತನೀತ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಂದು 4 ಏನಿದೆ ಅದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಅಂಗವಿಕಲ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠ ಹೇಳಲು ಸಿದ್ಧರಾದರು. ಸಿದ್ಧರಾದರು ಲಾಸ್ಟ್ ಕ್ರಿಯಾಪದ ಬರಬೇಕು. ಬಟ್ 3ರಲ್ಲೂ ಸಹ ಕ್ರಿಯಾಪದ ಅದೇ ಸೇಮ್ ಎಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾವೀಗೇನು ಮಾಡಬೇಕಾಗುತ್ತೆ, ಮಿಕ್ಕಂಥ ಇದರಲ್ಲಿ ನಾವು ಸಹ ಹುಡುಕಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ಅಂಗವಿಕಲ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠ ಹೇಳಲು ಅಂತ ಕೊಟ್ಟಿದ್ದಾರಲ್ಲ, ಇಲ್ಲಿ ಶಿಕ್ಷಕರು ಅಂತಕ್ಕಂಥದ್ದು ಕರ್ತೃಪದ ಆಗುತ್ತೆ, ವಿದ್ಯಾರ್ಥಿಗಳು ಅಂತಕ್ಕಂಥದ್ದು ಕರ್ತೃಪದ ಆಗುತ್ತೆ. ಸೊ ಆದರೆ ಫಸ್ಟ್ ಯಾವುದನ್ನು ತೊಗೊಳ್ಬೇಕು ನಾವಿಲ್ಲಿ ಅಂತ ನೋಡ್ತಾ ಹೋದಾಗ, ಅಂಗವಿಕಲ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠ ಹೇಳಲು ಸಿದ್ಧರಾದರು. ಸೇಮ್ ಏನು ಪ್ಯಾಟರ್ನ್ ಇದೆಯೋ PQRS ನೋಡಿ, ಇಲ್ಲಿ ಶಿಕ್ಷಕರು ಅಂಗವಿಕಲ ವಿದ್ಯಾರ್ಥಿಗಳಿಗೆ ಪಾಠ ಹೇಳಲು ಸಿದ್ಧರಾದರು ಅಥವಾ ಅಂಗವಿಕಲ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠ ಹೇಳಲು ಸಿದ್ಧರಾದರು, ಎರಡೂ ಬರುತ್ತೆ. ಕೆಲವೊಂದು ಟೈಮಲ್ಲಿ ನೋಡಿ ಇದು ಆರ್ ಬರೋದಿಲ್ಲ, ಇದು ಆ್ಯಂಡ್ ಇದು ಬರೋದಿಲ್ಲ. ನೋಡಿ ಇಲ್ಲಿ QPRS ಅಂತ ತಗೊಂಡಾಗ ಶಿಕ್ಷಕರು ಅಂಗವಿಕಲ ವಿದ್ಯಾರ್ಥಿಗಳಿಗೆ ಪಾಠ ಹೇಳಲು ಸಿದ್ಧರಾದರು ಅಂತ ಕೊಟ್ಟಿದ್ದಾರೆ. ಇನ್ನು 2ನೇದು ತಗೊಂಡಾಗ ನಾವು ಅಂಗವಿಕಲ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠ ಹೇಳಲು ಸಿದ್ಧರಾದರು. ಸೊ ಆಲ್ಮೋಸ್ಟ್ ಎರಡೂ ಸೇಮ್ ಅರ್ಥದಲ್ಲಿ ಬರ್ತಕ್ಕಂಥದ್ದು. ಕರ್ತೃ ಶಿಕ್ಷಕ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕರ್ಮಪದ ಬಂದು ವಿದ್ಯಾರ್ಥಿಗಳಿಗೆ ಪಾಠ ಹೇಳಲು ಅಂತಕ್ಕಂಥದ್ದು ಕರ್ಮಪದ ಆಗುತ್ತೆ. ಸಿದ್ಧರಾದರು ಅಂತಕ್ಕಂಥದ್ದು ಕ್ರಿಯಾಪದ ಆಗುತ್ತೆ. ಓಕೆ, ಬಟ್ ಅಂಗವಿಕಲ ಅಂತಕ್ಕಂಥದ್ದು ನಾವು ಎಲ್ಲಿ ತೊಗೋಬೇಕಂತ ಹೇಳಿದರೆ ಅಂಗವಿಕಲ ಶಿಕ್ಷಕರು ಆಪ್ಷನ್ 2 ಏನಿದೆ, ಸೊ ಇದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗುತ್ತೆ. ಅಂಗವಿಕಲ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠ ಹೇಳಲು ಸಿದ್ಧರಾದರು ಆಪ್ಷನ್ 2 ಸೇಮ್ ಅರ್ಥನೇ ಬರುತ್ತೆ. ಅಂಗವಿಕಲ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠ ಹೇಳಲು ಸಿದ್ಧರಾದರು, ಶಿಕ್ಷಕರು ಅಂಗವಿಕಲ ವಿದ್ಯಾರ್ಥಿಗಳಿಗೆ ಪಾಠ ಹೇಳಲು ಸಿದ್ಧರಾದರು. ಸೊ 2 ಒಂದೇ ಇದರಲ್ಲಿ ಬರುತ್ತೆ. ಸೊ ನೋಡಿ ಇಲ್ಲಿ ಅಂಗವಿಕಲ ಅಂತ ಹೇಳಿದಾಗ ಇಲ್ಲಿ ನಾವು ಶಿಕ್ಷಕರಿಗೂ ಸಹ ಅಂಗವಿಕಲರು ಬರ್ತಾರೆ, ವಿದ್ಯಾರ್ಥಿಗಳಿಗೂ ಸಹ ಅಂಗವಿಕಲರು ಬರ್ತಾರೆ. ಶಿಕ್ಷಕರು ಒಂದು ಮಾತ್ರಕ್ಕೆ ಅವ್ರಿಗೇನು ಅಂಗವಿಕಲತೆ ಇರಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ, ಆ್ಯಂಡ್ ವಿದ್ಯಾರ್ಥಿಗಳೊಂದು ಮಾತ್ರಕ್ಕೆ ಅವ್ರಿಗೂ ಸಹ ಅಂಗವಿಕಲತೆ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸೊ ಇಲ್ಲಿ ಆನ್ಸರು 1 ಮತ್ತು 2 ಸಹ ಬರಬಹುದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಮಂಗಳೂರಿಗೆ ನಿನ್ನೆ ಹೋದನು ಸ್ವರೂಪ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಮಂಗಳೂರಿಗೆ ನಿನ್ನೆ ಹೋದನು ಸ್ವರೂಪ. ಸೊ ಹೋದನು ಅಂತಕ್ಕಂಥದ್ದು ಕ್ರಿಯಾಪದ ಆಗುತ್ತಾ? ಸೊ ಮಂಗಳೂರಿಗೆ ನಿನ್ನೆ ಹೋದನು ಸ್ವರೂಪ. SQPR ಸ್ವರೂಪ ಮಂಗಳೂರಿಗೆ. ಓಕೆ, ಇಲ್ಲಿ ನಾವೇನು ಮಾಡಬೇಕಾಗುತ್ತೆ, ಸ್ವರೂಪ ಅಂತಕ್ಕಂಥದ್ದು ಕರ್ತೃಪದ ಬರುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ಫಸ್ಟ್ ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ಹೋದನು ಅಂತಕ್ಕಂಥದ್ದು ಕ್ರಿಯಾಪದ ಲಾಸ್ಟಲ್ಲಿ ಬರಬೇಕಾಗುತ್ತೆ. ಸೊ ನಾವು ನೋಡ್ತಾ ಹೋದಾಗ ಏನಾಗುತ್ತೆ, ಇಲ್ಲಿ ಸ್ವರೂಪ ನಿನ್ನೆ ಮಂಗಳೂರಿಗೆ ಹೋದನು ಅಂತ ಅರ್ಥ ಬರುತ್ತೆ ಇದಕ್ಕೆ. ಆ್ಯಂಡ್ ನೆಕ್ಸ್ಟ್ ಇದನ್ನು ತೊಗೊಂಡಾಗ ಇದು ಬರೋದಿಲ್ಲ, ಲಾಸ್ಟ್ ಕ್ರಿಯಾಪದ ಇದಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದಾಗ ಇದನ್ನು ನಾವು ತೊಗೊಳ್ತೀವಿ ಅಂತ ಹೇಳಿದಾಗ ನಿನ್ನೆ ಸ್ವರೂಪ ಮಂಗಳೂರಿಗೆ ಹೋದನು ಅಂತ ಬರುತ್ತೆ. ಬಟ್ ನಾವು ಅಕಾರ್ಡಿಂಗ್ ಟು ಸೆಂಟೆನ್ಸ್ ಇಟ್ ಮೀನ್ಸ್ ಕರ್ತೃ ಕರ್ಮ ಕ್ರಿಯಾಪದಕ್ಕೆ ನಾವು ತೊಗೊಂಡಾಗ ಸ್ವರೂಪ ನಿನ್ನೆ ಮಂಗಳೂರಿಗೆ ಹೋದನು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಸೊ ಆಪ್ಷನ್ 1 ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಸೊ ಇದು ಇದಿದೆ 4 ಸೆಂಟೆನ್ಸ್ಗಳಿದ್ದಾವೆ. ಸೊ ಸೆಂಟೆನ್ಸ್ಗಳನ್ನ 6 ಸೆಂಟೆನ್ಸ್ ಕೊಟ್ಟು ಇದು ಮಾಡಿದ್ದಾರೆ. ಸೊ ಅದು
ನಾನು ಸ್ಕಿಪ್ ಮಾಡ್ತಾ ಹೋಗ್ತೀನಿ, ಎಲ್ಲಾದ್ರೂ ಸ್ಕಿಪ್ ಮಾಡಿದ್ದೀನಿ. ಯಾಕಂತಂದರೆ ಅದು ತುಂಬ ದೊಡ್ಡದಿರುತ್ತೆ, ಅದಕ್ಕೂ ಇದಕ್ಕೆ ಮ್ಯಾಚ್ ಮಾಡಿಕೊಂಡು ಕನ್ಫ್ಯೂಷನ್ ಆಗುತ್ತೆ. ಸೊ ನಿಮಗೆ ಸೆಂಟೆನ್ಸ್ ಫಾರ್ಮೇಷನ್ ಮಾಡೋದು ಗೊತ್ತಿರುತ್ತಲ್ವಾ, ಸೊ ಅದನ್ನು ಮಾಡ್ಕೋಬೇಕು ನೀವು. ಎಸ್. ಆ್ಯಂಡ್ ನೆಕ್ಸ್ಟ್ ಬಂದು 17ನೇ ಕ್ವಶನ್ ಹೀಗಿದೆ. ಗಾಳಿ ಬಂದಾಗ ತೂರಿಕೋ ಎಂದರೆ ಏನು ಅರ್ಥ ಅಂತ ಕೊಟ್ಟಿದ್ದಾರೆ. ಸೊ ತಾನಾಗಿ ಬಂದ ಸುಖ ಸಂಪತ್ತನ್ನು ದೂರ ಮಾಡಬೇಡ, ಅವಕಾಶ ಒದಗಿದಾಗ ಕಾರ್ಯ ಸಾಧನೆ ಮಾಡು, ಕಾಲ ನಮಗಾಗಿ ಕಾಯುವುದಿಲ್ಲ, ನಾವು ಸಮಯವನ್ನು ಕಾಯುವುದೇ ಲೇಸು ಅಂತ ಕೊಟ್ಟಿದ್ದಾರೆ. ಎಸ್ ಅಲ್ವಾ, ಗಾಳಿ ಬಂದಾಗ ತೂರಿಕೋ ಅಂತ ಹೇಳಿದ್ರೆ ಅವಕಾಶ ಒದಗಿ ಬಂದಾಗ ಕಾರ್ಯ ಸಾಧನೆಯನ್ನು ಮಾಡ್ತಕ್ಕಂಥದ್ದು. ಸೊ ಗಾಳಿ ಬಂದಾಗ ತೂರ್ಕೊಳ್ಳೋದು ಅಂತ ಇಟ್ ಮೀನ್ಸ್ ಅವಕಾಶ ಒದಗಿದಾಗ ಕಾರ್ಯ ಸಾಧನೆ ಮಾಡುವಂತಕ್ಕಂಥದ್ದು. ಇನ್ನು ತಾನಾಗಿ ಬಂದ ಸುಖ ಸಂಪತ್ತನ್ನು ದೂರ ಮಾಡಬೇಕು ಅಂತಕ್ಕಂಥದ್ದು ಬರೋದಿಲ್ಲ. ಕಾಲ ನಮಗಾಗಿ ಕಾಯುವುದಿಲ್ಲ. ಸೊ ಇದು ಒಂದರ್ಥ ಬಂದ್ರೂ ಸಹ ಈ ಒಂದು ಪಾಯಿಂಟ್ಗೆ ಇದು ಸರಿಯಾಗಿರ್ತಕ್ಕಂಥ ಒಂದು ಅರ್ಥ ಆಗೋದಿಲ್ಲ. ನಾವು ಸಮಯವನ್ನು ಕಾಯುವುದು ಲೇಸು. ಸೊ ಸಮಯವನ್ನು ಕಾಯೋ ಹಾಗಿಲ್ಲ, ಯಾವ ಟೈಮ್ ಬರುತ್ತೋ ಆ ಟೈಮ್ಗೆ ನಾವು ನಮ್ಮ ಕೆಲಸವನ್ನು ಮಾಡ್ಕೋಬೇಕು, ಟೈಮ್ಗೋಸ್ಕರ ನಾವು ಕಾಯೋ ಹಾಗಿಲ್ಲ ಅಂತಕ್ಕಂಥದ್ದು ಅರ್ಥ ಬರುತ್ತೆ. ನೆಕ್ಸ್ಟ್ ತುಂಬಿದ ಕೊಡ ತುಳುಕುವುದಿಲ್ಲ ಎಂದರೆ ಅಂತ ಕೊಟ್ಟಿದ್ದಾರೆ. ಸೊ ತುಂಬಿದ ಕೊಡ ತುಳುಕುವುದಿಲ್ಲ ಅಂತ ಹೇಳಿದಾಗ ಇಲ್ಲಿ ನಾವು ಕೊಡಕ್ಕೆ ಸಂಬಂಧಪಟ್ಟಂತೆ ಹೇಳೋ ಹಾಗಿಲ್ಲ. ಸೊ ಇಲ್ಲಿ ಕೊಡ ಅಂತಕ್ಕಂಥ ಮಾತೆ ಬರೋ ಹಾಗಿಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕು, ಕೊಡ ಅಂತಕ್ಕಂಥದ್ದು ತಪ್ಪಾಗುತ್ತೆ. ಇನ್ನು ಉಳಿದಿರ್ತಕ್ಕಂಥ 2 ಆಪ್ಷನ್ ನೋಡ್ತಾ ಹೋದಾಗ ಅಲ್ಪ ವಿದ್ಯಾವಂತ ಗರ್ವದಿಂದ ವಿದ್ಯೆ ಪ್ರದರ್ಶನ ಮಾಡುತ್ತಾನೆ, ಪೂರ್ಣ ಜ್ಞಾನಿ ತನ್ನ ತೂಕ ಮತ್ತು ವ್ಯಕ್ತಿತ್ವವನ್ನು ಕಾಪಾಡಿಕೊಳ್ಳುತ್ತಾನೆ. ಸೊ ನೋಡಿ, ಇದು ಎರಡೂ ಸರಿಯಾಗಿರ್ತಕ್ಕಂಥದ್ದು. ಅಲ್ಪ ವಿದ್ಯಾವಂತ ಗರ್ವದಿಂದ ವಿದ್ಯೆ ಪ್ರದರ್ಶನವನ್ನು ಮಾಡುತ್ತಾನೆ, ಹೌದಲ್ವಾ. ಸೊ ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪದಕ್ಕೆ ಏನಿರುತ್ತೋ ಸೊ ಅದನ್ನು ಮಾತ್ರ ನಾವು ಆನ್ಸರ್ನ ತೊಗೊಳ್ಬೇಕಾಗುತ್ತೆ. ಇದರ ಒಂದು ಅರ್ಥ ಏನಿರುತ್ತೋ ಅದನ್ನು ತೊಗೊಳ್ಬೇಕಾಗುತ್ತೆ. ಸೊ ಪೂರ್ಣ ಜ್ಞಾನಿ ತನ್ನ ತೂಕ ಮತ್ತು ವ್ಯಕ್ತಿತ್ವವನ್ನು ಕಾಪಾಡಿಕೊಳ್ಳುತ್ತಾನೆ, ತುಂಬಿದ ಕೊಡ ಪೂರ್ಣ ಜ್ಞಾನಿ ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ಎಸ್ ಆಪ್ಷನ್ 4. ನೆಕ್ಸ್ಟ್ ಕೊಡಲಿಯ ಕಾವು ಕುಲಕ್ಕೆ ಮೃತ್ಯು ಅಂತ ಕೊಟ್ಟಿದ್ದಾರೆ. ಕೊಡಲಿಯ ಕಾವು ಅಂದರೆ ಹಿಡಿ ಅಂತ ಹೇಳಿದ್ದಾರೆ ಅವರೇ ಒಂದು ಇದನ್ನು. ಕೊಡಲಿಯ ಕಾವು ಅಂದರೆ ಕೊಡಲಿಗೆ ಹಾಕಿರ್ತಕ್ಕಂಥ ಒಂದು ಹಿಡಿ ಏನಿರುತ್ತೋ ಮರದ್ದು, ಅದು ಕುಲಕ್ಕೆ ಮೃತ್ಯು ಅಂತಕ್ಕಂಥ ಅರ್ಥ ಕೊಟ್ಟಿದ್ದಾರೆ. ಸೊ ಅದರ ಅರ್ಥ ಏನಂತ ನೋಡ್ತಾ ಹೋದಾಗ, ಕೊಡಲಿಯ ಜೊತೆಗೂಡಿದ ಮರದ ಹಿಡಿ ಮರಗಳ ವಂಶನಾಶಕ್ಕೆ ಸಹಾಯವನ್ನು ಮಾಡುತ್ತದೆ, ಜೊತೆಗೂಡಿದ ವ್ಯಕ್ತಿಗಳು ಹಿತರೆನ್ನಿಸಿದರೂ ಎಚ್ಚರ ತಪ್ಪಬಾರದು, ನಮ್ಮ ಒಳಗಿನ ದುರ್ಗುಣ ನಮ್ಮ ನಾಶಕ್ಕೆ ಕಾರಣ, ಹಿತಶತ್ರುಗಳನ್ನು ದೂರವಿಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಕೊಡಲಿಯ ಕಾವು ಕುಲಕ್ಕೆ ಮೃತ್ಯು, ಇಟ್ ಮೀನ್ಸ್ ಕೊಡಲಿಯ ಜೊತೆಗೆ ಮರದಿಂದ ಮಾಡಿರ್ತಾರೋ ಸೊ ಆ ಮರದ ಹಿಡಿನೇ ಮರವನ್ನು ನಾಶ ಮಾಡ್ತಕ್ಕಂಥದ್ದು ಅಂತ ಅರ್ಥ ಬರುತ್ತೆ. ಮರದ ಕಾವು ಅಂದರೆ ಮರದಿಂದ ಏನು ಮಾಡ್ತಾರೋ ಕಾವು, ಆ ಮರವನ್ನು ಕಡಿಯೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಸೊ ಹಾಗಾದಾಗ ಏನಾಗುತ್ತೆ, ಇಲ್ಲಿ ಕೊಡಲಿಯ ಜೊತೆಗೆ ಅಂತಕ್ಕಂಥದ್ದು ನಾವು ತೊಗೊಳ್ಳೋಂಗಿಲ್ಲ, ಯಾಕಂದರೆ ಇದು ಒಳ ಅರ್ಥ ನಾವು ನೋಡಬೇಕಾಗುತ್ತೆ. ಸೊ ಅದರ ಮೇನ್ ಅರ್ಥ ನಾವು ನೋಡೋ ಹಾಗಿಲ್ಲ. ಇನ್ನು ಉಳಿದಿರ್ತಕ್ಕಂಥ ಜೊತೆಗೂಡಿದ ವ್ಯಕ್ತಿಗಳು ಹಿತರೆನ್ನಿಸಿದರೂ ಎಚ್ಚರ ತಪ್ಪಬಾರದು, ನಮ್ಮ ಒಳಗಿನ ದುರ್ಗುಣ ನಮ್ಮ ನಾಶಕ್ಕೆ ಕಾರಣ, ಹಿತಶತ್ರುಗಳನ್ನು ದೂರವಿಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಹಿತಶತ್ರುಗಳನ್ನು ದೂರವಿಡಬೇಕು, ಬಟ್ ಇದಕ್ಕೆ ಅರ್ಥ ಬರೋದಿಲ್ಲ. ಇನ್ನು ಉಳಿದಿರ್ತಕ್ಕಂಥ 2 ಅಂತ ಹೇಳಿದ್ರೆ, ಜೊತೆಗೂಡಿದ ವ್ಯಕ್ತಿಗಳು ಹಿತ ಮೀನ್ಸ್ ಒಳ್ಳೆಯವರು ಅಂತ ಅನ್ಸೂರು ಸಹ ಎಚ್ಚರವನ್ನು ತಪ್ಪಬಾರದು ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ಸೊ ಆಪ್ಷನ್ 2 ಜೊತೆಗೂಡಿದ ವ್ಯಕ್ತಿಗಳು ಹಿತ ಇಟ್ ಮೀನ್ಸ್ ಹಿತ ಅಂದರೆ ಒಳ್ಳೆಯವರು ಅಂತ ಅನ್ಸೂರು ಸಹ ಎಚ್ಚರವನ್ನು ತಪ್ಪಬಾರದು, ಆಪ್ಷನ್ 2. ಆ್ಯಂಡ್ ನೆಕ್ಸ್ಟ್ ಬಂದು ಸೊಸೆಗೆ ಗೃಹ ಪ್ರವೇಶ, ಅತ್ತೆಗೆ ಪರವಾಸ. ಸೊಸೆಗೆ ಗೃಹ ಪ್ರವೇಶ, ಎಸ್. ಸೊಸೆಗೆ ಬಂದ ಸೊಸೆ, ಮನೆಗೆ ಬಂದ ಸೊಸೆ ನಾಳೆ ಅತ್ತೆಯಾಗುತ್ತಾಳೆ, ಅತ್ತೆಗೆ ಸೊಸೆಯಾಗಿ ಬಂದ ನೆನಪಿರಬೇಕು, ಅತ್ತೆ ಸೊಸೆಯಾದರಲ್ಲಿ ಅನ್ಯೋನ್ಯತೆ ಅತ್ಯವಶ್ಯಕ, ಸೊಸೆಗೆ ಅತ್ತೆಯ ಸ್ಥಾನ, ಅತ್ತೆಗೆ ಸೊಸೆಯ ಸ್ಥಾನ ಖಂಡಿತ ಅಂತ ಕೊಟ್ಟಿದ್ದಾರೆ. ಎಸ್ ಆನ್ಸರ್ ಬಂದು ಸೊ ಇಲ್ಲಿ ಸೊಸೆಗೆ ಗೃಹ ಪ್ರವೇಶ, ಅತ್ತೆಗೆ ಪರವಾಸ ಅಂತ ಹೇಳಿದ್ದಾರೆ.
ಇದರ ಒಂದು ಅರ್ಥ ಏನಂತ ಹೇಳಿದರೆ ಅತ್ತೆ ಸೊಸೆಯಲ್ಲಿ ಅನ್ಯೂನ್ಯತೆ ಅತ್ಯವಶ್ಯಕ ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ಅಂದರೆ ಮನೆಗೆ ಬಂದ ಸೊಸೆ ನಾಳೆ ಅತ್ತೆ ಆಗುತ್ತಾಳೆ ಅಂತಕ್ಕಂಥದ್ದು ಅಲ್ಲ, ಅತ್ತೆ ಸೊಸೆಯಾಗಿ ಬಂದ ನೆನಪಿರಬೇಕು ಅಲ್ಲ. ಇಟ್ ಮೀನ್ಸ್ ಅತ್ತೆಗೆ ಪರವಾಸ. ಸೊಸೆ ಮನೆ ಒಳಗಡೆ ಗೃಹ ಪ್ರವೇಶವನ್ನು ಕೊಟ್ಟರೆ ಅತ್ತೆಗೆ ಪರವಾಸ ಅಂದರೆ ಪರವಾಸ ಇಟ್ ಮೀನ್ಸ್ ಹೊರಗಡೆ ಆಗ್ತಕ್ಕಂಥದ್ದು ಅಂತ ಅರ್ಥ ಬರುತ್ತೆ. ಇಲ್ಲ ಸೊ ಅತ್ತೆಗೆ ಇದರ ಒಂದು ಒಳ್ಳೆ ಅರ್ಥನ ತೊಗೋಬೇಕಾಗುತ್ತೆ ನಾವು. ಸೊ ಇಲ್ಲಿ ಏನಿರುತ್ತೆ ಇಟ್ ಮೀನ್ಸ್ ನುಡಿಗಟ್ಟಾಗಿರ್ಬೋದು, ಗಾದೆ ಮಾತಾಗಿರ್ಬೋದು, ಅಲ್ಲಿ ಕೊಟ್ಟಿರ್ತಕ್ಕಂಥ ವರ್ಡ್ಗೆ ನಾವು ಆನ್ಸರ್ನ ಹುಡ್ಕೋವಾಗಿಲ್ಲ. ಅಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಏನಿರುತ್ತೋ ಅದರ ಒಂದು ಒಳ ಅರ್ಥವನ್ನು ನಾವು ನೋಡಬೇಕಾಗುತ್ತೆ. ಸೊ ಹಾಗಾಗಿ ನಾವು ಏನಂತ ಹೇಳಿದರೆ ಆನ್ಸರ್ ಬಂದು ಆಪ್ಷನ್ 3 ಅತ್ತೆ ಸೊಸೆಯರಲ್ಲಿ ಅನ್ಯೂನ್ಯತೆ ಅತ್ಯವಶ್ಯಕ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಸೊ ನೋಡಿ, ಸೊಸೆಗೆ ಗೃಹ ಪ್ರವೇಶ ಇಟ್ ಮೀನ್ಸ್ ಏನೆಲ್ಲ ಅರ್ಥ ಬರೋದು. ನೀವು ಹೇಳ್ತಾ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಹೇಳ್ತಿರಲ್ಲ, ಸೊ ಅದು ಅಂತ ಹೇಳ್ತಾ ಇದ್ದೀರಲ್ವ ನೀವು. ಸೊ ಅದೇ ಬೇರೆ ಅರ್ಥವನ್ನು ಕೊಡುತ್ತೆ, ಇದೇ ಬೇರೆ ಅರ್ಥವನ್ನು ಕೊಡುತ್ತೆ. ಸೊ ನೀವು ಹೇಳೋ ಪ್ರಕಾರ ಏನು, ಅತ್ತೆಗೆ ಸೊಸೆಯಾಗಿ ಬಂದ ನೆನಪಿರಬೇಕು, ಸೊಸೆಗೆ ಅತ್ತೆಯ ಸ್ಥಾನ, ಅತ್ತೆಗೆ ಸೊಸೆಯ ಸ್ಥಾನ ಖಂಡಿತ, ಮನೆಗೆ ಬಂದ ಸೊಸೆ ನಾಳೆ ಅತ್ತೆ ಆಗುತ್ತಾಳೆ. ನೀವು ಹೇಳೋ ಪ್ರಕಾರ ಆನ್ಸರ್ 1 ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ಇಲ್ಲಿ ಏನು ಕೊಟ್ಟರು, ಸೊಸೆಗೆ ಗೃಹ ಪ್ರವೇಶ, ಅತ್ತೆಗೆ ಪರವಾಸ ಅಂತ ಕೊಟ್ಟಿದ್ದಾರೆ. ಸೊ ಇದರ ಒಂದು ಅರ್ಥ ಒಳ ಅರ್ಥ ನೋಡ್ತಾ ಹೋದಾಗ ಅತ್ತೆ ಸೊಸೆಯರಲ್ಲಿ ಅನ್ಯೂನ್ಯತೆ ಅತ್ಯವಶ್ಯಕ ಅಂತಕ್ಕಂಥದ್ದು ಆನ್ಸರು. ಸೊಸೆಗೆ ಗೃಹ ಪ್ರವೇಶ, ಅತ್ತೆಗೆ ಪರವಾಸ. ಸೊಸೆಗೆ ಅತ್ತೆಯ ಸ್ಥಾನ, ಅತ್ತೆಗೆ ಸೊಸೆಯ ಸ್ಥಾನ ಖಂಡಿತ ಅಂತ ಕೊಟ್ಟಿದ್ದಾರೆ. ಸೊ ಇದರ ಅರ್ಥ ಇದು ಬರುತ್ತಾ, ಸೊಸೆಗೆ ಅತ್ತೆಯ ಸ್ಥಾನ ಅಂತಕ್ಕಂಥದ್ದು ಗೊತ್ತಿರ್ತಕ್ಕಂಥದ್ದೇ, ಬಟ್ ಅತ್ತೆಗೆ ಸೊಸೆಯ ಸ್ಥಾನ ಖಂಡಿತ. ನೋಡಿ ಈಗ ಸೊಸೆಗೆ ಅತ್ತೆಯ ಸ್ಥಾನ ಅಂತ ಕೊಟ್ಟಿದ್ದಾರೆ, ಓಕೆ, ಅತ್ತೆಗೆ ಸೊಸೆಯ ಸ್ಥಾನ ಖಂಡಿತ ಬರುತ್ತಾ, ಅದೇಗೆ ಬರುತ್ತೆ. ಸೊ ಆಪ್ಷನ್ 3 ಅತ್ತೆ ಸೊಸೆಯರಲ್ಲಿ ಅನ್ಯೂನ್ಯತೆ ಅತ್ಯವಶ್ಯಕವಾಗಿ ಇರಬೇಕಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಮಾತೆ ಮುತ್ತು ಮಾತೆ ಮೃತ್ಯು. ಮಾತಿನಲ್ಲಿ ಮೆದುವಿರಬೇಕು, ಮಾತು ಸಿಡಿಲಾಗಬಾರದು, ಅಹಿತಕರ ಮಾತು ಅನರ್ಥಕ್ಕೆ ಕಾರಣ, ಹಿತಮಿತವಾದ ಮಾತಿನಿಂದ ಅನಿಷ್ಟ ದೂರ ಅಂತ ಕೊಟ್ಟಿದ್ದಾರೆ. ಸೊ ಮಾತೆ ಮುತ್ತು ಮಾತೆ ಮೃತ್ಯು. ಸೊ ಮಾತಿನಲ್ಲಿ ಮೆದುವಿರಬೇಕು ಅಂತಕ್ಕಂಥದ್ದು ಬರೋದಿಲ್ಲ, ಮಾತು ಸಿಡಿಲಾಗಬಾರದು ಬರೋದಿಲ್ಲ, ಆ್ಯಂಡ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಹಿತಕರ ಮಾತು ಅನರ್ಥಕ್ಕೆ ಕಾರಣ, ಹಿತಮಿತವಾದ ಮಾತಿನಿಂದ ಅನಿಷ್ಟ ದೂರ. ಸೊ ನೋಡಿ ಇಲ್ಲಿ 2 ಸೇಮ್ ಅರ್ಥನೇ ಬರುತ್ತೆ. ಸೊ ಒಬ್ಬರು ಹೇಳ್ತೀರಾ ಮ್ಯಾಮ್ 4, ಒಬ್ಬರು ಹೇಳ್ತೀರಾ ಮ್ಯಾಮ್ 3, ಇಲ್ಲ ಮ್ಯಾಮ್ ಇದೇ ಸರಿ, ಇಲ್ಲ ಮ್ಯಾಮ್ ಇದೇ ಸರಿ ಅಂತ ಹೇಳ್ರಿ. ಆನ್ಸರು ಯಾವುದು, ಅಹಿತಕರ ಮಾತು ಅನರ್ಥಕ್ಕೆ ಕಾರಣನ ಅಥವಾ ಹಿತಮಿತವಾದ ಮಾತಿನಿಂದ ಅನಿಷ್ಟ ದೂರನ. ಏಕೆ 2 ಆಗುತ್ತೆ ಅಲ್ವಾ, 4 ಆಗುತ್ತೆ, 3 ಆಗುತ್ತೆ. ಸೊ ಕನ್ನಡ ನಾನು ಹೇಳ್ತಾ ಇದ್ದೀನಿ, ಎಲ್ಲ ರಿಲೇಟೆಡೇ ಕೊಟ್ಟಿರ್ತಾರೆ, ಅಲ್ಲಿಗೆ ಕೊಟ್ಟಿರ್ತಾರೆ, ಬಟ್ ಅವ್ರು ಏನು ಕೊಟ್ಟಿರ್ತಾರೆ ಆನ್ಸರ್ ಅತಿ ನಿಯರೆಸ್ಟ್ ಅಂತ ಹೇಳ್ತೀವಲ್ಲ, ಸೊ ಆನ್ಸರ್ನ ನಾವು ಮಾಡಬೇಕಾಗುತ್ತೆ. ಅಹಿತಕರ ಮಾತು ಅನರ್ಥಕ್ಕೆ ಕಾರಣ, ಮಾತೆ ಮುತ್ತು ಮಾತೆ ಮೃತ್ಯು. ಇಟ್ ಮೀನ್ಸ್ ಮಾತು ಅಂತಕ್ಕಂಥದ್ದು ನಾವು ಆಡ್ತಕ್ಕಂಥ ಒಂದು ಇದಕ್ಕೆ ಸಮಾನ ಇರುತ್ತೆ, ಅದೇ ರೀತಿ ನಾವು ಆಡ್ತಕ್ಕಂಥ ಮಾತು ಮೃತ್ಯುಗೂ ಸಹ ಅದು ಸಮಾನ ಆಗುತ್ತೆ ಅಂತಕ್ಕಂಥದ್ದು. ಅಹಿತಕರ ಮಾತು ಅನರ್ಥಕ್ಕೆ ಕಾರಣ, ಆಪ್ಷನ್ 3 ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಹೂಳು ಎಂದರೆ ಏನು ಅಂತ ಕೊಟ್ಟಿದ್ದಾರೆ. ಅಡಗಿಸು, ಮುಚ್ಚಿಡು, ಕೆಸರು ಮಣ್ಣು, ಇಂಗಿಸು. ಹೂಳು, ಅಡಗಿಸು, ಮುಚ್ಚಿಡು, ಕೆಸರು ಮಣ್ಣು, ಇಂಗಿಸು. ಎಸ್, ಆಪ್ಷನ್ 3 ಕೆಸರು ಮಣ್ಣು. ಸೊ ಹೂಳು ಅಂತ ಹೇಳಿದ್ರೆ ಕೆಸರು ಮಣ್ಣು ಅಂತ ಆಗುತ್ತೆ, ಅದರ ಜೊತೆಗೆ ಹೂಳು ಅಂತ ಹೊಲ ಹೂಳದೊಂದೊಂದು ಅರ್ಥ ಬರಲ್ವಾ. ಸೊ ಅದೇ ರೀತಿ ನಾವು ಏನು ಕೊಟ್ಟಿರ್ತಾರೋ ಸೊ ಅದಕ್ಕೆ ತಕ್ಕಂತೆ ನಾವು ಆನ್ಸರ್ನ ಮಾಡಬೇಕಾಗುತ್ತೆ. ನಮ್ಮದೇ ಒಂದು ಓನ್ ಸ್ವಂತ ಬುದ್ಧಿಯಿಂದ ನಾವು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಹೌದು, ಮಲ್ಟಿಪಲ್ ಏನು 3-4 ಮೀನಿಂಗ್ ಬರುತ್ತೆ ಒಂದೊಂದು ಇದಕ್ಕೂ ಸಹ. ಸೊ ನಾವು ಅಂದ್ಕೊಂಡಿರ್ತಕ್ಕಂಥ ಅರ್ಧಂಬರ್ಧ ವಿಷಯ ತಿಳ್ಕೊಂಡು ನಾವು ಆ ಥರ ಇದು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನೀವು ಒಬ್ಬರು ಇರ್ಬೋದು, ಬಟ್ ನಾವು ಕೊಡ್ತಕ್ಕಂಥ ವಿಡಿಯೋ ತುಂಬ ಜನ ನೋಡ್ತಾ ಹೋಗ್ತಾರೆ. ಸೊ ಒಬ್ಬೊಬ್ಬರು ಮಾತು ಕೇಳ್ಕೊಂಡು ಒಂದೊಂದು ಥರ ಆನ್ಸರ್ನ ಕೊಡೋದಕ್ಕಾಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಊಟಿಸು ಎಂದರೆ ಏನು ಅಂತ ಕೇಳಿದರೆ, ಹೋಗಲಾಡಿಸು, ನಾಶ ಮಾಡು, ಊಟ ಮಾಡಿಸು, ನೀರು ಹರಿಸು ಅಂತ ಕೊಡ್ತಾರೆ. ಊಟಿಸು ಮೀನ್ಸ್
ಎಸ್ ಊಟಿಸು. ಹೇಳಿ ಊಟಿಸು. ನಾಶ ಮಾಡು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆಪ್ಷನ್ ಬಿ. ಎಸ್ ಆನ್ಸರ್ ಊಟಿಸು. ಆಪ್ಷನ್ 2 ನಾಶ ಮಾಡು. ಆ್ಯಂಡ್ ನೆಕ್ಸ್ಟ್ ಇಂಗಳಗಣ್ಣ ಎಂದರೆ ಅಂತ ಕೇಳಿದರೆ ಸುಡು ದೃಷ್ಟಿ ಉಳ್ಳ ಬೆಂಕಿ ಕಾರುವ ಕಣ್ಣಿನ ಶಿವನ ಕಣ್ಣು ಒಂದು ಬಗೆಯ ಮುಳ್ಳುಗಿಡ. ಎಸ್ ಇಂಗಳಗಣ್ಣ ಅಂತ ಹೇಳಿದರೆ ಶಿವನ ಕಣ್ಣು. ಆಪ್ಷನ್ 3. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೇಗಿದೆ, ಸ್ಥಾನ ಪಲ್ಲಟ ಎಂದರೆ ಏನು ಅಂತ ಕೇಳಿದರೆ ಬದಲಾಯಿಸು, ಸ್ಥಳಾಂತರ ಮಾಡು, ವರ್ಗ ಮಾಡು, ಅಗೌರವಿಸು. ಎಸ್ ಶಿವನ ಕಣ್ಣು ಇಂಗಳಗಣ್ಣ ಅಂದರೆ ಶಿವನ ಕಣ್ಣು ಏನು ಅಂತ ಕೇಳಿದರೆ, ಸೊ ನೋಡಿ ಶಿವನ ಕಣ್ಣು ಅಂತ ಹೇಳಿದರೆ ಉರಿಯುತ್ತಿರುವ ಕಣ್ಣು ಅಂತ ಅರ್ಥ ಬರುತ್ತೆ. ಇಂಗಳಗಣ್ಣ ಅಂದರೆ ಉರಿಯುತ್ತಿರುವ ಕಣ್ಣು ಅಂತ ಬರುತ್ತೆ. ಸೊ ಇಂಗಣ ಗಣ್ಣ ಅಂತಕ್ಕಂಥ ಇದನ್ನ ಶಿವನ ಕಣ್ಣನ್ನು ಹೇಳ್ತಾರೆ. ಎಸ್ ಉರಿಯುತ್ತಿರುವ ಕಣ್ಣು ಅಂತ ಹೇಳೋದು ಸುಡು ದೃಷ್ಟಿ ಉಳ್ಳ. ಹೇ ಆಗುತ್ತೆ ಅಲ್ವಾ ಸುಡು ದೃಷ್ಟಿ ಉಳ್ಳ. ಎಸ್ ಅಂತ ಹೇಳಿದ್ರೆ ಇಂಗಳಗಣ್ಣ, ಇಂಗಳ ಅಂತ ಹೇಳಿದ್ರೆ ಉರಿಯುತ್ತಿರುವ ಅಂತ ಅರ್ಥ ಬರುತ್ತೆ. ಸೊ ಕಣ್ಣು ಅಂತ ಹೇಳಿದಾಗ ದೃಷ್ಟಿ, ನಿಮ್ಮ ಪ್ರಕಾರ ನೀವು ಹೇಳ್ತಾ ಇದ್ರೆ ಸುಡು ದೃಷ್ಟಿ ಉಳ್ಳ ಆಪ್ಷನ್ ಎ ಆಗುತ್ತೆ ಅಂತ. ಆ್ಯಂಡ್ ಆಪ್ಷನ್ ಬಿನೂ ಆಗುತ್ತೆ ಅಲ್ವಾ, ಬೆಂಕಿ ಕಾರುವ ಕಣ್ಣಿನ ಅಂತ ಅರ್ಥ ಹೇಳ್ತಾರೆ. ಬಟ್ ಇಲ್ಲಿ ನಾವೇನು ಹೇಳ್ತೀವಿ ಈಗ ಕೆಲವೊಂದು ವರ್ಡ್ಗಳನ್ನ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಯಾವುದು ಸ್ಪೆಸಿಫಿಕ್ ಆಗಿ ಹೇಳ್ತೀವಿ. ಈಗ ಪದ್ಮಜ ಅಂತ ಹೇಳ್ತೀವಲ್ವಾ. ಸೊ ಪದ್ಮಜ ಅಂದರೆ ಏನು ಹೇಳಿ? ಪದ್ಮಜ ಅಂದರೆ ಕಮಲ ಅಂತ ಹೇಳ್ತೀವಿ. ಸೊ ಸ್ಪೆಸಿಫಿಕ್ ಆಗಿ ಪದ್ಮಜ ಮೀನ್ಸ್ ಕಮಲ ಅಥವಾ ಶಂಖ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಇಂಗಳಗಣ್ಣ ಅಂದರೆ ಸುಡುವ ದೃಷ್ಟಿ ಅಥವಾ ಉರಿಯುತ್ತಿರುವ ಕಣ್ಣು ಅಂತ ಹೇಳಿದ್ರು ಸಹ ಶಿವನ ಕಣ್ಣನ್ನು ಇಂಗಳಗಣ್ಣ ಅಂತಲೂ ಹೇಳ್ತೀವಿ. ಸೊ ಈ ಥರ ನಾವು ಕೆಲವೊಂದಕ್ಕೆ ಅರ್ಥವನ್ನು ಹುಡುಕ್ಬೇಕಾಗುತ್ತೆ. ಅರ್ಥ ಆಯ್ತಂತ ಅಂದ್ಕೊಳ್ತೀನಿ. ಎಸ್ ಹೌದು ಪದ್ಮಜ. ಸೊ ಪದ್ಮಜ ಯಾವ ರೀತಿ ಆಗುತ್ತೆ? ಪದ್ಮಜ ಅಥವಾ ಪದ್ಮ ನೇಮ್ ಹೇಳ್ಬೋದಲ್ವಾ. ಸೊ ಅದೇ ರೀತಿನೇ ಇಲ್ಲೂ ಸಹ ಇಂಗಳಗಣ್ಣ ಅಂತಕ್ಕಂಥ ಶಿವನ ಕಣ್ಣನ್ನು ಇಂಗಳಗಣ್ಣ ಅಂತ ಹೆಸರಿಂದನೂ ಸಹ ಕರೀತಾರೆ. ಸುಡು ದೃಷ್ಟಿಯುಳ್ಳ ಬೆಂಕಿ ಕಾರುವ ಕಣ್ಣಿನ ಓಕೆ ಅದು ಆಗುತ್ತೆ. ಫಸ್ಟ್ ಆಫ್ ಆಲ್ ಇಂಗಳ ಕಣ್ಣು ಅಂದರೆ ಉರಿಯುತ್ತಿರುವ ಕಣ್ಣು ಅಂತಲೇ ಅರ್ಥ ಬರೋದು. ಬಟ್ ಶಿವನ ಕಣ್ಣನ್ನು ಇಂಗಳಗಣ್ಣ ಅಂತಲೂ ಸಹ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಸ್ಥಾನ ಪಲ್ಲಟ ಎಂದರೆ ಏನು ಅಂತ ಕೇಳಿದರೆ ಬದಲಾಯಿಸು, ಸ್ಥಳಾಂತರ ಮಾಡು, ವರ್ಗ ಮಾಡು, ಅಗೌರವಿಸು ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಸ್ಥಾನ ಪಲ್ಲಟ ಅಂತ ಹೇಳಿದ್ರೆ ಸ್ಥಳಾಂತರ ಮಾಡು. ಆಪ್ಷನ್ 2. ಸೊ ನೀವು ಹೇಳೋ ಪ್ರಕಾರ ಈಗ ನೋಡಿ ಬದಲಾಯಿಸು, ವರ್ಗ ಮಾಡು ಅಂತಕ್ಕಂಥದ್ದು ಆಗುತ್ತೆ. ಸೊ ಬದಲಾಯಿಸು ಅಂದರೆ ಚೇಂಜ್ ಮಾಡ್ತಕ್ಕಂಥದ್ದು. ಬಟ್ ಇಲ್ಲಿ ನಾವು ಸ್ಥಾನ ಪಲ್ಲಟ ಅಂತ ತೊಗೊಂಡಾಗ ಸ್ಥಾನವನ್ನು ಚೇಂಜ್ ಮಾಡ್ತಕ್ಕಂಥದ್ದು. ಸೊ ಆಪ್ಷನ್ 2 ಸ್ಥಳಾಂತರ ಮಾಡು. ಆ್ಯಂಡ್ ನೆಕ್ಸ್ಟು ಓಕುಳಿ ಆಡು ಎಂದರೆ ಏನು ಅಂತ ಕೇಳಿದರೆ ಸ್ನಾನ ಮಾಡು, ನೀರು ಚೆಲ್ಲು, ಬಣ್ಣ ನೀರು ಎರಚು, ಆರತಿ ನೀರು ಸೂರಿ ಅಂತಕ್ಕಂಥದ್ದು. ಸೊ ಇದೆಲ್ಲರೂ ಗೊತ್ತಿರ್ತಕ್ಕಂಥದ್ದೇನೆ. ಸೊ ಓಕುಳಿ ಆಡು ಅಂತಕ್ಕಂಥದ್ದು ಬಣ್ಣದ ನೀರನ್ನು ಎರಚು ಅಂತಕ್ಕಂಥ ಅರ್ಥ ಬರುತ್ತೆ. ಸೊ ಆಪ್ಷನ್ 3. ಇಲ್ಲಿ ಒಂದು ಕ್ವಶನ್ನು 23ನೇ ಕ್ವಶನ್ ಏನಿತ್ತು ಊಟಿಸು ಅಂತಕ್ಕಂಥ ಏನು ಕ್ವಶನ್ ಇದೆ. ಸೊ ಇದಕ್ಕೆ ಅರ್ಥ ಬಂದು ಹೋಗಲಾಡಿಸು ಅಂತಕ್ಕಂಥ ಅರ್ಥ ಬರುತ್ತೆ. ಆಪ್ಷನ್ 1. ಸೊ ನಾವು ಆಪ್ಷನ್ 2 ನಾಶ ಮಾಡು ಅಂತ ಹೇಳಿದ್ವಿ. ಸೊ ಅದು ಆನ್ಸರ್ ಆಗೋದಿಲ್ಲ. ಊಟಿಸು ಅಂತ ಹೇಳಿದ್ರೆ ಭಯವನ್ನು ತೊಲಗಿಸು ಅಥವಾ ಹೋಗಲಾಡಿಸು ಅಂತಕ್ಕಂಥ ಒಂದು ಅರ್ಥ ಬರುತ್ತೆ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 1 ಹೋಗಲಾಡಿಸು ಅಂತಕ್ಕಂಥದ್ದು ಊಟಿಸು ಪದದ ಅರ್ಥ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ 27ನೇ ಕ್ವಶನ್ ಹೀಗಿದೆ, ತ್ರಿಪದಿಯನ್ನು ಕನ್ನಡ ಜಾನಪದ ಗಾಯತ್ರಿ ಎಂದವರು ಯಾರು ಅಂತ ಕೇಳಿದ್ದಾರೆ. ಸೊ ಎಸ್ ಮಾಸ್ತಿ, ಬೇಂದ್ರೆ, ಸರ್ವಜ್ಞ, ಹಾಮ ನಾಯಕ ಅಂತ ಕೊಟ್ಟಿದ್ದಾರೆ. ತ್ರಿಪದಿಯನ್ನು ಕನ್ನಡ ಜಾನಪದ ಗಾಯತ್ರಿ ಅಂತ ಹೇಳ್ತಕ್ಕಂಥವ್ರು ಆಪ್ಷನ್ 2 ದ ರಾ ಬೇಂದ್ರೆಯವರು. ಆಪ್ಷನ್ 2.
ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಷಟ್ಪದಿಯಲ್ಲಿ ಎಷ್ಟು ವಿಧ ಅಂತ ಕೇಳಿದರೆ. ಸೊ ನಮಗೆ ಗೊತ್ತಿರ್ತಕ್ಕಂಥದ್ದು ಷಟ್ಪದಿ ಅಂತ ಹೇಳಿದಾಗ ನಮಗೆ ಇಲ್ಲಿ ಬರ್ತಕ್ಕಂಥದ್ದು ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ, ವಾರ್ಧಕ ಅಂತ ಒಟ್ಟು 6 ಷಟ್ಪದಿಗಳು ಕಂಡು ಬರ್ತವೆ. ಸೊ ಹಾಗಾಗಿ ಆನ್ಸರು ಆಪ್ಷನ್ 3 6 ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟು ಖ್ಯಾತ ಕರ್ನಾಟಕ ವೃತ್ತಗಳು ಎಷ್ಟು ಅಂತ ಕೇಳಿದ್ದಾರೆ ನೋಡಿ. ಸೊ ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಹೇಳಿದಾಗ ನಮಗೂ ಅದು ಸಹ ಗೊತ್ತಿರ್ತಕ್ಕಂಥದ್ದು. ವೃತ್ತಗಳು ಬಂದು ಒಟ್ಟು ಉತ್ಪಲಮಾಲ ವೃತ್ತ, ಚಂಪಕಮಾಲ ವೃತ್ತ, ಶಾರ್ದೂಲ ವಿಕ್ರೀಡಿತ, ಮತ್ತೆಭಾವ ವಿಕ್ರೀಡಿತ, ಶ್ರಗ್ಧಾರ, ಮಹಾಶ್ರಗ್ಧಾರ ಅಂತ ಒಟ್ಟು 6 ವೃತ್ತಗಳು ಕಂಡು ಬರುತ್ತೆ. ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಹೇಳ್ತೀವಿ. ಸೊ ಆನ್ಸರ್ ಆಪ್ಷನ್ 2 6. ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ಪ್ಯಾರಾಗ್ರಾಫ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ನೀವು ಪ್ಯಾರಾಗ್ರಾಫ್ನ ಓದ್ಕೊಂಡು ಕ್ವಶನ್ಗೆ ಆನ್ಸರ್ನ ಮಾಡಬೇಕಾಗುತ್ತೆ. ಬಟ್ ಇಲ್ಲಿಗೆ ಇದು ನೇರವಾಗಿರ್ತಕ್ಕಂಥ ಒಂದು ಕ್ವಶನ್. ಇಟ್ ಮೀನ್ಸ್ ನಿಮಗೆ ಎಕ್ಸಾಮಲ್ಲಿ ಪ್ಯಾರಾಗ್ರಾಫ್ ಕೊಡದೇನೂ ಸಹ ಈ ಥರ ಕ್ವಶನ್ಸ್ಗಳನ್ನ ಕೇಳ್ಬೋದು. ಯಾಕೆ ಅಂತ ಹೇಳಿದರೆ ಇದು GKಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿದೆ. ಇಟ್ ಮೀನ್ಸ್ 10ನೇ ಶತಮಾನದ ಸಾಮಾಜಿಕ ಹಿರಿಯ ಮೌಲ್ಯ ಅಂತ ಕೇಳಿದರೆ ಇಲ್ಲಿ ವೀರ, ತ್ಯಾಗ, ದಾನ ಅಂತಕ್ಕಂಥದ್ದು ಇದಕ್ಕೆ ಅರ್ಥ ಬರುತ್ತೆ. ಸೊ ನಿಮಗೆ ಇಟ್ ಮೀನ್ಸ್ 10ನೇ ಶತಮಾನದಲ್ಲಿ ಬರ್ತಕ್ಕಂಥದ್ದು ಜಾಸ್ತಿ ಏನಕ್ಕೆ ಅಂತ ಹೇಳಿದಾಗ ವೀರ, ತ್ಯಾಗ, ದಾನ ಕೊಟ್ಟಿದ್ದು ನೋಡಿ. ಇಲ್ಲಿ ವೀರ, ತ್ಯಾಗ, ದಾನ ಗುಣಗಳನ್ನೇ ಬದುಕಿನ ಹಿರಿಯ ಮೌಲ್ಯಗಳೆಂದು ಸ್ವೀಕರಿಸಿದ್ದ ಯುಗ ಅದು ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಇದು ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಅದರ ನಂತರ ನೋಡ್ತಾ ಹೋದಾಗ ನಾವು ಕವಿವರ ಕಾಮಧೇನು ಎಂದರೆ ಕೇಳಿದರೆ. ಸೊ ಇದಕ್ಕೆ ಆನ್ಸರ್ ಇದೇ ಬರಬೇಕು, ಪ್ಯಾರನೇ ಬರಬೇಕು ಅಂತದ್ದೇನಿಲ್ಲ. ಕವಿವರ ಕಾಮಧೇನು ಅಂದರೆ ಏನು ಅಂತ ಹೇಳಿದಾಗ ಆನ್ಸರ್ನ ನೋಡಿದ್ರೆ ಏನಿದೆ, ಕವಿಗಳಿಗೆ ಶ್ರೇಷ್ಠ ದಾನ ನೀಡಿ ಪ್ರೋತ್ಸಾಹಿಸಿದಂಥ ಹತ್ತಿಮಬ್ಬೆ ಆಗಿರ್ಬೋದು, ಅಥವಾ ಕವಿ ಶ್ರೇಷ್ಠರಿಗೆ ಗೌರವ ನೀಡಿ ದಾನ ಮಾಡುವಂಥ ಶ್ರೇಷ್ಠ ವ್ಯಕ್ತಿ. ಇಟ್ ಮೀನ್ಸ್ ಇಲ್ಲಿ ಇವೆರಡು ಬರೋದಿಲ್ಲ. ಕವಿವರ ಕಾಮಧೇನು ಅಂತ ಹೇಳಿದಾಗ ಕವಿಗಳಿಗೆ ಗೌರವ ನೀಡಿ ದಾನ ಮಾಡ್ತಕ್ಕಂಥ ಒಂದು ಶ್ರೇಷ್ಠ ವ್ಯಕ್ತಿ ಅಂತಕ್ಕಂಥದ್ದು ಅರ್ಥ ಬರುತ್ತೆ. ಬಟ್ ಇಲ್ಲಿ ಏನಂತ ಹೇಳಿದರೆ ಕವಿಗಳಿಗೆ ಶ್ರೇಷ್ಠವಾದ ದಾನ ನೀಡಿ ಪ್ರೋತ್ಸಾಹಿಸಿದ ಹತ್ತಿಮಬ್ಬೆ ಅಂತ ಏನು ಕೊಟ್ಟಿದ್ದಾರೆ. ಸೊ ಇದು ಹತ್ತಿಮಬ್ಬೆಗೆ ಸಂಬಂಧಪಟ್ಟಂಥ ಚಾಪ್ಟರ್ ಆಗಿರೋದ್ರಿಂದ ಆನ್ಸರ್ ನಾವು 4ನ್ನ ತೊಗೊಳ್ಬೇಕಾಗುತ್ತೆ, ಆಪ್ಷನ್ 4. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಹತ್ತಿಮಬ್ಬೆ ಮಾಡಿಸಿದ ಜಿನ ಪ್ರತಿಮೆಗಳು ಎಷ್ಟು ಅಂತ ಕೇಳಿದರೆ. ಸೊ ಇದಕ್ಕೆ ಆನ್ಸರು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸುಮಾರು 1500 ಬಂಗಾರದ ಪ್ರತಿಮೆಗಳನ್ನು ಮಾಡಿಸಿ ದಾನ ಮಾಡಿದರು ಅಂತಕ್ಕಂಥದ್ದು ಉತ್ತರ ಆಗುತ್ತೆ. ಸೊ 1500 ಆಪ್ಷನ್ 3. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಜಿನನ ತಾಯಿ ಹತ್ತಿಮಬ್ಬೆ ಎನ್ನಲು ಕಾರಣ ಏನು ಅಂತ ಕೇಳಿದರೆ. ಯಾಕೆ ಅಂತ ಹೇಳಿದರೆ ಇಲ್ಲಿ ಮನಸ್ಸಿನ ಗರ್ಭದಲ್ಲಿಟ್ಟು ಜಿನನನ್ನು ಪೂಜಿಸ್ತಾಳೆ. ಸೊ ಆ ಕಾರಣಕ್ಕೆ ಜಿನನ ತಾಯಿ ಹತ್ತಿಮಬ್ಬೆ ಅಂತ ಹೇಳ್ತಾರೆ. ಇದು ಜನರಲ್ ಕ್ವಶನೇ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಬಂದು ಹತ್ತಿಮಬ್ಬೆ ಪರ್ವತ ಏರುವಾಗ ಪಥಶ್ರಮ ನಿವಾರಣೆಗೆ ನಡೆದ ಪವಾಡ ಅಂತ ಕೇಳಿದರೆ. ಸೊ ಇದಕ್ಕೆ ಆನ್ಸರ್ ಇಲ್ಲಿದೆ ನೋಡಿ. ಅಕಾಲ ವೃಷ್ಟಿ ಇದ್ದರೂ ಸಹ ಇದ್ದಕ್ಕಿದ್ದಂತೆ ಸುರಿದ ಮಳೆ ಸುರಿಯೋದ್ರಿಂದ ಅಲ್ಲೇನಾಗುತ್ತೆ, ಅವಳ ಒಂದು ಆಯಾಸ ಕಡಿಮೆ ಆಗುತ್ತೆ. ಸೊ ಆನ್ಸರು ಅಕಾಲ ವೃಷ್ಟಿ ಅಂತಕ್ಕಂಥದ್ದು, ಅಕಾಲವೃಷ್ಟಿ ಆದದ್ದು. ಆ್ಯಂಡ್ ನೆಕ್ಸ್ಟು ಜಿನ ಶಾಸನ ದೀಪಿಕೆ ಎಂದರೇನು ಅಂತ ಕೊಟ್ಟಿದ್ದಾರೆ. ಸೊ ಜೈನ ಧರ್ಮವನ್ನು ಮೈಗೂಡಿಸಿಕೊಂಡವಳು, ಭವ್ಯ ಜೀವನವನ್ನು ಬೆಳಗಿದವಳು, ತತ್ವಗಳಿಂದ ಪರಿಶುದ್ಧಳಾದವಳು, ಜೈನ ಧರ್ಮವನ್ನು ಪ್ರಕಾಶಗೊಳಿಸಿದವಳು ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಜೈನ ಧರ್ಮವನ್ನು ಪ್ರಕಾಶಗೊಳಿಸಿದವಳು, ಆಪ್ಷನ್ 4 ಸರಿಯಾದಂಥ ಒಂದು ಉತ್ತರ. ಸೊ ಜಿನ ಶಾಸನ ದೀಪಿಕೆ ಅಂತ ಅಂದರೆ ಜೈನ ಧರ್ಮವನ್ನು ಪ್ರಕಾಶಗೊಳಿಸಿದವಳು ಅಂತಕ್ಕಂಥ ಅರ್ಥ ಬರುತ್ತೆ. ಆ್ಯಂಡ್ ನೆಕ್ಸ್ಟು ರನ್ನ ಕವಿಗೆ ಆಶ್ರಯ ಕೊಟ್ಟವರು ಯಾರು ಅಂತ ಹೇಳಿದರೆ. ಸೊ ರನ್ನ ಕವಿಗೆ ಇಲ್ಲಿ ಈ ಒಂದು ಇದರ ಪ್ರಕಾರ ಹತ್ತಿಮಬ್ಬೆಯ ಮುಖ್ಯಲ್ಲಿ. ಸೊ ಹಾಗಾಗಿ ಹತ್ತಿಮಬ್ಬೆ ಅಂತಕ್ಕಂಥ ಒಂದು ಆನ್ಸರ್ನ ನಾವು ಮಾಡಬೇಕಾಗುತ್ತೆ. ಆಪ್ಷನ್ ಹತ್ತಿಮಬ್ಬೆ, ಆಪ್ಷನ್ 2. ಸೊ ಇದು ಸಹ ಏನಂತ ಹೇಳಿ ನಾನು ಹೇಳಿದಾಗ ಇದು ಪ್ಯಾರಾಗ್ರಾಫ್ ಕೊಡದೇ ಇದ್ರೂ ಸಹ GK ಕ್ವಶನ್ಗೆ ಈ ಕ್ವಶನ್ಸ್ಗಳನ್ನ ಬರಬಹುದು. ಇದು ನೇರ ಅಂದರೆ ನಿಜವಾದ ಒಂದು ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು. ಇನ್ನು ಇದಕ್ಕೆ ನಾವು ಹೋದಾಗ ಇದು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ನಾವು ಆನ್ಸರ್ನ ಮಾಡಬೇಕಾಗುತ್ತೆ. 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಏನಿಲ್ಲಿ ಬಿಟ್ಟ ಸ್ಥಳವನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವು ಸರಿಯಾದಂಥ ಒಂದು ಉತ್ತರವನ್ನು ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕೊಟ್ಟಿದ್ದಾರೆ ನೋಡಿ 42ರಿಂದ 46 ಕ್ವಶನ್ಗೆ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಈ ನಾಡಗೀತೆ ಯಾರು ರಚನೆ ಅಂತ ಕೇಳಿದ್ದಾರೆ. ಸೊ ಕುವೆಂಪು, ಪುತಿನ, BMಶ್ರೀ, ಹುಯಿಲಾಗೊಳ ನಾರಾಯಣರಾವ್ ಅಂತ ಕೊಟ್ಟಿದ್ದಾರೆ. ಸೊ ಈ 3ಕ್ಕೆ ಆನ್ಸರ್ ಅಲ್ಲ. ಸೊ ಆಪ್ಷನ್ ಏನಿದೆ 4 ಇವರ ಒಂದು ರಚನೆಯಲ್ಲಿ ಬರ್ತಕ್ಕಂಥ ಗೀತೆಗಳು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತಕ್ಕಂಥದ್ದು. ಸೊ ಆನ್ಸರ್ ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕೊಟ್ಟಿದ್ದಾರೆ ನೋಡಿ, ವಿಗಡ ವಿಕ್ರಮರಾಯ ಸಾಹಿತ್ಯದ ಯಾವ ಪ್ರಕಾರ ಅಂತ ಕೇಳಿದ್ದಾರೆ. ವಿಗಡ ವಿಕ್ರಮರಾಯ ಸಾಹಿತ್ಯದ ಯಾವ ಪ್ರಕಾರ, ಇದೊಂದು ಸಣ್ಣ ಕಥೆನ, ನಾಟಕನ, ಕಾದಂಬರಿನ, ವ್ಯಕ್ತಿ ಚಿತ್ರನ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಈ ಒಂದು ಏನಿದೆ ವಿಗಡ ವಿಕ್ರಮರಾಯ ಇದು ಒಂದು ನಾಟಕ, ಆಪ್ಷನ್ 2 ಏನಿದೆ. ಸೊ ಇದೊಂದು ನಾಟಕ, ಇದನ್ನು ಬರೀತಕ್ಕಂಥವ್ರು ಸಂಸ ಅಂತಕ್ಕಂಥ ಒಬ್ಬ ಕವಿ ಬರೀತಾನೆ, ಸಂಸ. ಸೊ ಇವನ ಒಂದು ಕೃತಿ ವಿಗಡ ವಿಕ್ರಮರಾಯ ಇದು ನಾಟಕದ ಒಂದು
ಕೃತಿಯಾಗುತ್ತೆ. ಸೊ ಈ ಸಂಸ ಅಂತ ಹೇಳಿದ್ರೆ ಫುಲ್ ಫಾರ್ಮ್ ಅಂತ ಹೇಳಿದ್ರೆ ಸ್ವಾಮಿ ವೆಂಕಟಾದ್ರಿ ಅಯ್ಯರ್ ಅಂತ ಹೇಳ್ತಾರೆ. ಸೊ ಶಾರ್ಟ್ ಫಾರ್ಮಲ್ಲಿ ಸಂಶ ಅಂತ ಹೇಳ್ತಾರೆ. ಸ್ವಾಮಿ ವೆಂಕಟಾದ್ರಿ ಅಯ್ಯರ್ ಅವರು. ಸೊ ಇವರ ಒಂದು ಕೃತಿಯಾಗಿರುತ್ತೆ. ಇದು ಒಂದು ನಾಟಕ. ಆ್ಯಂಡ್ ನೆಕ್ಸ್ಟು ಮೊದಲ ರಾಷ್ಟ್ರಕವಿ ಪದವಿ ಪಡೆದ ಕವಿ ಯಾರು ಅಂತ ಕೇಳಿದರೆ GS ಶಿವರುದ್ರಪ್ಪನ ಹಸು ಅಲ್ಲ, ಮಾಸ್ತಿ ಬರ್ತಾರ ಇಲ್ಲ. ಆ್ಯಂಡ್ ನೆಕ್ಸ್ಟ್ ವೀಕ್ರು ಗೋಕಾಕ್ರವ್ರು ಬರೋದಿಲ್ಲ, ಗೋವಿಂದ ಪೈರವರು ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರಕವಿಯಿಂದ ಇದನ್ನು ತಗೊಳ್ತಾರೆ. ಅದಾದ ನಂತರ ಕುವೆಂಪು, ಅದಾದ ನಂತರ GS ಶಿವರುದ್ರಪ್ಪನವರು. ನೆಕ್ಸ್ಟ್ ಕ್ವಶನ್ ಹೀಗಿದೆ, ನಾಗಚಂದ್ರ ಬರೆದ ರಾಮಾಯಣದ ಹೆಸರು ಯಾವುದು ಅಂತ ಕೇಳಿದರೆ ರಾಮ ಕಥಾಮೃತ, ಶ್ರೀರಾಮ ಪಟ್ಟಾಭಿಷೇಕ, ರಾಮಚಂದ್ರ ಚರಿತ ಪುರಾಣ, ಭುವನೈಕ್ಯ ರಾಮಾಭ್ಯುದಯ ಅಂತ ಹೇಳಿದರೆ ಸೊ ನೋಡಿ ಇಲ್ಲಿ ಭುವನೈಕ್ಯ ರಾಮಾಭ್ಯುದಯ ಏನಿದೆ ಇದು ಪೊನ್ನನ ಒಂದು ಕೃತಿಯಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಶ್ರೀರಾಮ ಪಟ್ಟಾಭಿಷೇಕ ಆಗಿರ್ಬೋದು, ಅದ್ಭುತ ರಾಮಾಯಣ ಆಗಿರ್ಬೋದು ಮತ್ತು ರಾಮಾಶ್ವಮೇಧ 3 ಸಹ ಬರ್ತವೆ. ಶ್ರೀರಾಮ ಪಟ್ಟಾಭಿಷೇಕ, ಅದ್ಭುತ ರಾಮಾಯಣ, ರಾಮಾಶ್ವಮೇಧ ಇದು ಬಂದು ಮುದ್ದಣ್ಣನವರ ಬರ್ತಕ್ಕಂಥ ಕೃತಿ. ಇದು ಮುದ್ದಣ್ಣನವರ ಕೃತಿಯಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ರಾಮಚಂದ್ರ ಚರಿತ ಪುರಾಣ ಏನಿದೆ ಇದು ಮತ್ತು ಮಲ್ಲಿನಾಥ ಪುರಾಣ ಅಂತ 2 ಬರುತ್ತೆ. ಸೊ ಅದು ನಾಗಚಂದ್ರ ಬರತಕ್ಕಂಥ ಒಂದು 2 ಕೃತಿಗಳಾಗುತ್ತೆ. ರಾಮಚಂದ್ರ ಚರಿತ ಪುರಾಣ ಮತ್ತು ಮಲ್ಲಿನಾಥ ಪುರಾಣ ಬಂದು ನಾಗಚಂದ್ರನ ಕೃತಿಗಳು. ಇವನ ಒಂದು ಬಿರುದು ಸಹ ಹೇಳಿದ್ರೆ ಅಭಿನವ ಪಂಪ ಅಂತಕ್ಕಂಥದ್ದು ನಾಗಚಂದ್ರನ ಒಂದು ಬಿರುದು ಸಹ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಇವುಗಳಲ್ಲಿ ವಾರ್ಧಕ ಷಟ್ಪದಿ ಕಾವ್ಯ ಯಾವುದು ಅಂತ ಕೇಳಿದರೆ ಸೊ ಯಶೋಧರ ಚರಿತ್ರೆ ಅಂತಕ್ಕಂಥದ್ದು ಜನ್ನನು ರಚನೆ ಮಾಡಿರ್ತಕ್ಕಂಥ ಒಂದು ಕೃತಿ. ಇದು ಬಂದು ಕಂದ ಪದ್ಯ ಆಗಿರುತ್ತೆ. ಸೊ ಯಶೋಧ ಚರಿತ್ರೆ ಅಲ್ವಾ, ಸೊ ಹಾಗಾಗಿ ಯಶೋಧ ಚರಿತ್ರೆ ಬರೋದಿಲ್ಲ. ಇನ್ನು ನೆಕ್ಸ್ಟು ಗಿರಿಜಾ ಕಲ್ಯಾಣ ಅಂತಕ್ಕಂಥದ್ದು ಹರಿಹರ ಬರೆದಿರ್ತಕ್ಕಂಥದ್ದು. ಸೊ ಹರಿಹರ ಬಂದು ಇದು ಸಹ ಚಂಪು ಕೃತಿಯಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇದು ಸಹ ಬರೋದಿಲ್ಲ. ಇನ್ನು ನೆಕ್ಸ್ಟು ಹರಿಶ್ಚಂದ್ರ ಕಾವ್ಯ ಬರೆದಿರ್ತಕ್ಕಂಥದ್ದು ಕಾವ್ಯ ಕೃತಿ ಬಂದು ರಾಘವಂಕವನ ಕೃತಿ. ಇದು ಬಂದು ವಾರ್ಧಕ ಷಟ್ಪದಿಯಲ್ಲಿ ಇರ್ತಕ್ಕಂಥ ಒಂದು ಕೃತಿಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಭುಲಿಂಗ ಲೀಲೆ ಬಂದು ಚಾಮರಸ ಬರೆದಿರ್ತಕ್ಕಂಥ ಒಂದು ಕೃತಿ. ಇದು ಬಂದು ಭಾಮಿನಿ ಷಟ್ಪದಿಯಲ್ಲಿ ಇರ್ತಕ್ಕಂಥದ್ದು. ಭಾಮಿನಿ ಷಟ್ಪದಿ ಚಾಮರಸ ಬರೆದಿರ್ತಕ್ಕಂಥದ್ದು ಪ್ರಭುಲಿಂಗ ಲೀಲೆ. ಸೊ ಇಲ್ಲಿ ವಾರ್ಧಕ ಷಟ್ಪದಿ ಅಂತ ಹೇಳಿದಾಗ ಹರಿಶ್ಚಂದ್ರ ಕಾವ್ಯ. ಸೊ ರಾಘವಂಕನ ಹರಿಶ್ಚಂದ್ರ ಕಾವ್ಯ ಬಂದು ವಾರ್ಧಕ ಷಟ್ಪದಿಯಲ್ಲಿದೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಹದಿಬದೆಯ ಧರ್ಮ ಕೃತಿಯ ಕವಯಿತ್ರಿ ಯಾರು ಅಂತ ಕೇಳಿದರೆ ಹದಿಬದೆಯ ಧರ್ಮ ಇದು ರಿಪೀಟ್ ತುಂಬ ಸರಿ ಬಂದಿದೆ. ಹದಿಬದೆಯ ಧರ್ಮ ಬಂದು ಸಂಚಿ ಹೊನ್ನಮ್ಮನವರ ಒಂದು ಕೃತಿಯಾಗಿರುತ್ತೆ. ಆಪ್ಷನ್ 2 ಸಂಚಿ ಹೊನ್ನಮ್ಮ. ಸೊ ಇವರಿಗೆ ಒಂದು ಇದು ಸಹ ಇದೆ, ಏನಂತ ಹೇಳಿದರೆ ಸರಸ ಸಾಹಿತ್ಯದ ಹೊರದೇವತೆ ಅಂತಲೂ ಸಹ ಕರೀತಾರೆ. ಸಂಚಿ ಹೊನ್ನಮ್ಮನವರನ್ನ ಸರಸ ಸಾಹಿತ್ಯದ ಹೊರದೇವತೆ ಅಂತ ಕರೀತಾರೆ. ಸೊ ಅವರ ಕೃತಿ ಬಂದು ಹದಿಬದೆಯ ಧರ್ಮ. ಇದು ಒಂದು ಸಾಂಗತ್ಯ ಕೃತಿಯಾಗಿರುತ್ತೆ. ಹದಿಬದೆಯ ಧರ್ಮ ಅದನ್ನು ಕೇಳಿದರೆ ಅದು ಎಂತಹ ಕೃತಿ ಅಂತ ಅದೊಂದು ಸಾಂಗತ್ಯ ಕೃತಿಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಸೊ ಇಲ್ಲಿ 4 ಪದಗಳನ್ನು ಕೊಟ್ಟಿರ್ತಾರೆ. 4ರಲ್ಲಿ ಒಂದು ಮಾತ್ರ ಭಿನ್ನವಾಗಿರುತ್ತೆ. ಸೊ ಅದನ್ನು ನಾವು ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಸೊ ಅಶ್ವತ್ಥಾಮನ್ ಗಂಗಾವತರಣ, 7 ಸುತ್ತಿನ ಕೋಟೆ, ಸಾವಿರಾರು ನದಿಗಳು ಅಂತ ಕೊಟ್ಟಿದ್ದಾರೆ. ಫಸ್ಟ್ ಇವು ಏನು ಅಥವಾ ಇದನ್ನೆಲ್ಲ ಬರೆದಿರ್ತಕ್ಕಂಥ ಲೇಖಕರು ಒಬ್ಬರೇನಂತ ನಾವು ನೋಡಬೇಕಾಗುತ್ತೆ. ಆ್ಯಂಡ್ ಇಲ್ಲ ಅಂತ ಅಂದಾಗ ಏನು ಮಾಡಬೇಕಾಗುತ್ತೆ, ನಾವು ಕಾದಂಬರಿಗಳ ಅಥವಾ ಕವನ ಸಂಕಲನಗಳ ಅಥವಾ ಪ್ರವಾಸ ಕಥನಗಳ ಸೊ ಈ ಥರ ನಾವು ಮ್ಯಾಚ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ನೋಡಿ ಅಶ್ವತ್ಥಾಮನ್ ಅಂತಕ್ಕಂಥದ್ದು ಏನಿದೆ, ಈ ಅಶ್ವತ್ಥಾಮನ್ ಅಂತಕ್ಕಂಥದ್ದು ಒಂದು ನಾಟಕ. ಇದು ಸೊ BM ಶ್ರೀ ಅವರು ಬರೆದಿರ್ತಕ್ಕಂಥದ್ದು. BM ಶ್ರೀಕಂಠ ಹಿಂದೆ ಸೊ ಅವರ ಒಂದು ಕೃತಿ ಇದು ಅಶ್ವತ್ಥಾಮನ್ ಬಂದು ನಾಟಕ. ಇನ್ನು ಗಂಗಾವತರಣ ಹಿಂದೆ ಇದು ಬಂದು ದಾರಾ ಬೇಂದ್ರೆ ಅವರು ಬರೆದಿರ್ತಕ್ಕಂಥದ್ದು ಕವನ ಸಂಕಲನ. ಆ್ಯಂಡ್ ನೆಕ್ಸ್ಟು 7 ಸುತ್ತಿನ ಕೋಟೆ ಇದು ಬಂದು ರಾಮಚಂದ್ರ ಶರ್ಮಾ ಅಂತಕ್ಕಂಥವ್ರು ಬರೆದಿರ್ತಕ್ಕಂಥದ್ದು. ಆ್ಯಂಡ್ ಸಾವಿರಾರು ನದಿಗಳು ಏನಿದೆ ಇದು ಬಂದು ಸಿದ್ಧಲಿಂಗಯ್ಯನವರು ಬರೆದಿರ್ತಕ್ಕಂಥದ್ದು. ಸೊ ಈ 3 ಏನಿದೆ ಗಂಗಾವತರಣ, 7 ಸುತ್ತಿನ ಕೋಟೆ, ಸಾವಿರಾರು ನದಿಗಳು, ಈ 3 ಕವನ ಸಂಕಲನಗಳು. ಅಶ್ವತ್ಥಾಮನ್ ಬಂದು ನಾಟಕ. ಸೊ ಹಾಗಾಗಿ ನಾವು ಆನ್ಸರ್ ಆಪ್ಷನ್ 1 ಅಶ್ವತ್ಥಾಮನ್ ಅಂತಕ್ಕಂಥದ್ದನ್ನ ತಗೋಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಬರುತ್ತಾನೆ, ನೋಡುತ್ತಾನೆ, ಹೋಗುವನು, ಸಾಯುತ್ತಾನೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ನೋಡಿದ ತಕ್ಷಣ ನಮ್ಗೆ ಅರ್ಥ ಆಗ್ತಕ್ಕಂಥದ್ದು ಏನಂತ ಹೇಳಿ. ಸೊ ಹೋಗುವನು ಇಲ್ಲಿ ವಾ ಅಂತಕ್ಕಂಥ ಒಂದು ಕಾಲಸೂಚಕ ಪ್ರತ್ಯಯ ಬಂದಿದೆ. ಇಲ್ಲಿ ನೋಡಿದಾಗ ಇಲ್ಲಿ ಉತ್ ಮತ್ತು ತಹುತ್ತು ಇದು ಉತ್ತು ಬಂದಿದೆ. ಸೊ ಈ 3 ಏನಿದೆ ಉತ್ ಅಂತಕ್ಕಂಥ ಪ್ರತ್ಯಯ ಬಂದು ವರ್ತಮಾನ ಕಾಲದಲ್ಲಿದೆ. ಸೊ ವಾ ಅಂತಕ್ಕಂಥ ಉತ್ತು ಇದು ಬಂದು ಭವಿಷ್ಯತ್ ಕಾಲದಲ್ಲಿದೆ. ಸೊ ಹಾಗಾಗಿ ಆಪ್ಷನ್ 3 ಇದರಿಂದ ಹೊರಗಡೆ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮಹಾತ್ಮ ಗಾಂಧಿ, ಆರ್ಯಭಟ, ವಿವೇಕಾನಂದ, ರಾಧಾಕೃಷ್ಣ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ನಿಮಗೆ ನೋಡಿದ ತಕ್ಷಣ ಅರ್ಥ ಆಗುತ್ತೆ. ಏನಂತ ಹೇಳಿದರೆ ಆರ್ಯಭಟ ಅಂತಕ್ಕಂಥದ್ದು ಒಬ್ಬ ಸೈಂಟಿಸ್ಟ್ ಇದರಲ್ಲಿ ಬರ್ಬೋದು ಅಥವಾ ಮ್ಯಾಥಮೆಟಿಷಿಯನ್ ಅಂತ ಹೇಳ್ಬೋದು. ಅದರ ಜೊತೆಗೆ ಇವನು ತುಂಬ ಪ್ರಾಚೀನ ಕಾಲ ಹಿಂದಿನ ಒಂದು ಇದರಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಮಹಾತ್ಮ ಗಾಂಧೀಜಿ, ವಿವೇಕಾನಂದ, ರಾಮಕೃಷ್ಣ ಇವರೆಲ್ಲ ಇತ್ತೀಚೆಗೆ ಸಮಾಜದ ಸುಧಾರಕರಾಗಿ ಬರ್ತಕ್ಕಂಥವ್ರು. ಸಮಾಜವನ್ನು ಸುಧಾರಣೆ ಮಾಡೋದಕ್ಕೋಸ್ಕರ ಹೋರಾಟಕ್ಕಾಗಿ ಬಂದಂತಕ್ಕಂಥವ್ರು. ಹೋರಾಟ ಮಾಡಲಿಲ್ಲ ಸಹ ಇವರೆಲ್ಲ ಸಮಾಜವನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಸಮಾಜ ಸುಧಾರಕರಾಗಿ ಬರ್ತಕ್ಕಂಥವ್ರು. ಆರ್ಯಭಟ ಒಬ್ಬರು ಸೈಂಟಿಸ್ಟ್ ಅಥವಾ ಮ್ಯಾಥಮೆಟಿಷಿಯನ್ ಅಂತ ಹೇಳ್ಬಹುದು. ಸೊ ಹಾಗಾಗಿ ಅದು ಪ್ರಾಚೀನದಲ್ಲಿ ಹಿಂದಿನ ಕಾಲದಲ್ಲಿ ಇವರೊಬ್ಬರು ತುಂಬ ಹಳುಬರಾಗಿರೋದ್ರಿಂದ ನಾವು ಆರ್ಯಭಟವನ್ನು ತೆಗಿಬೇಕಾಗುತ್ತೆ. ಆಪ್ಷನ್ 2. ನೆಕ್ಸ್ಟ್ ಅದು ಇದು ಓದು ಏನು ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಅದು ಇದು ಓದು ಏನು. ಸೊ ಇಲ್ಲಿ
ಆಪ್ಷನ್ 3 ಏನಿದೆ ಇದು ಬಂದು ಓದು ಅಂತಕ್ಕಂಥದ್ದು ಕ್ರಿಯಾಪದ ಆಗುತ್ತೆ. ಸೊ ಇನ್ನುಳಿದಿರ್ತಕ್ಕಂಥದ್ದು ಅದು ಇದು ಏನು ಇವೆಲ್ಲ ಸರ್ವನಾಮ, ಇಟ್ ಮೀನ್ಸ್ ಅವ್ಯಯದಲ್ಲಿ ಬರ್ತಕ್ಕಂಥದ್ದು, ಸರ್ವನಾಮದಲ್ಲಿ ಬರ್ತಕ್ಕಂಥದ್ದು. ಸೊ ಇದು ಅದು ಏನು ಇದೆಲ್ಲ ಸರ್ವನಾಮ. ಸೊ ಹಾಗಾಗಿ ಓದು ಅಂತಕ್ಕಂಥದ್ದು ನಾವು ಹೊರಗಡೆ ತೆಗಿಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ವೈದೇಹಿ ಮಧುರ ಚೆನ್ನ ಚೆನ್ನವೀರ ಕಣವಿ ಮುದ್ದಣ್ಣ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಎಲ್ಲರೂ ಸಹ ಕವಿಗೆ ಲೇಖಕರಿಗೆ ಬರ್ತಕ್ಕಂಥದ್ದು. ನಾವು ಒಂದನ್ನು ನೋಡಿದಾಗ ವೈದೇಹಿ ಮಧುರ ಚೆನ್ನ ಚೆನ್ನವೀರ ಕಣವಿ ಮುದ್ದಣ್ಣ ಅಂತ ನೋಡಿದಾಗ ನಾವೇನು ಅಂದ್ಕೊಳ್ತೀವಿ, ವೈದೇಹಿ ಅಂತಕ್ಕಂಥದ್ದು ಸ್ತ್ರೀಲಿಂಗ, ಮಿಕ್ಕಿದರೆಲ್ಲ ಪುಲ್ಲಿಂಗಕ್ಕೆ ಬರ್ತಾರೆ. ಸೊ ಹಾಗಾಗಿ ಅದನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಅಂತ. ಬಟ್ ಇಲ್ಲೆಲ್ಲ ಸಾಹಿತಿಗಳಾಗಿರೋದ್ರಿಂದ ವೈದೇಹಿ ಮಧುರ ಚೆನ್ನ ಚೆನ್ನವೀರ ಕಣವಿ ಅಂತಕ್ಕಂಥವ್ರು ಏನಿದೆ ಇವರು ನವೋದಯದಲ್ಲಿ ಬರ್ತಕ್ಕಂಥದ್ದು. ಸೊ ಇವ್ರು 3 ಜನ ನವೋದಯಕ್ಕೆ ಬರ್ತಕ್ಕಂಥವ್ರು. ಸೊ ಇವರೇನು ಮುದ್ದಣ್ಣ ಏನಿದ್ದಾರೆ ಪೂರ್ವ ನವೋದಯ, ಇಟ್ ಮೀನ್ಸ್ ನವೋದಯಕ್ಕೂ ಮೊದಲು ಬರ್ತಕ್ಕಂಥವ್ರು. ಸೊ ಹಾಗಾಗಿ ಆನ್ಸರು ಆಪ್ಷನ್ 4 ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಅಕ್ಕಿ ಗೋಧಿ ಕಡಲೆ ಸಕ್ಕರೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿದ ತಕ್ಷಣ ಆನ್ಸರ್ ಆಟೋಮೆಟಿಕ್ಕಾಗಿ ಹೇಳ್ಬೋದು ಆಪ್ಷನ್ 4 ಸಕ್ಕರೆ. ಯಾಕಂತಂದರೆ ಅಕ್ಕಿ ಗೋಧಿ ಕಡಲೆ ಇದೆಲ್ಲ ಡೈರೆಕ್ಟ್ ಪ್ಲಾಂಟಿಂದ ಬೆಳಿತೀವಿ. ಸಕ್ಕರೆ ಅಂತಕ್ಕಂಥದ್ದು ಮನುಷ್ಯ ಮಾಡ್ತಕ್ಕಂಥದ್ದು ಒಂದು ಅರ್ಥ. ಇನ್ನೊಂದು ಅರ್ಥ ಅಂತ ಹೇಳಿದರೆ ಅಕ್ಕಿ ಗೋಧಿ ಕಡಲೆ ಇವೆಲ್ಲ ಧಾನ್ಯಗಳಿಗೆ ಬರ್ತಕ್ಕಂಥದ್ದು, ಸಕ್ಕರೆ ಧಾನ್ಯದಕ್ಕೆ ಸೇರ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಆನ್ಸರ್ 4 ಸರಿಯಾಗಿದೆ. ಸೊ ನೆಕ್ಸ್ಟ್ ಕೊಟ್ಟಿದ್ದಾರೆ, ಕೆಳಗೆ ಕೊಟ್ಟ 4 ಪದಗಳಲ್ಲಿ ಒಂದು ಮಾತ್ರ ಅನ್ಯ ಭಾಷಾ ಪದ, ಅದನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಕಿವಿ, ನೇತ್ರ, ಮೂಗು, ನಾಲಿಗೆ ಕೊಟ್ಟಿದ್ದಾರೆ. ಸೊ ನೇತ್ರ ಅಂತಕ್ಕಂಥದ್ದು ಅನ್ಯ ದೇಶೀಯ ಪದ ಅಂತ ಅವರೇ ಕೊಟ್ಟಿದ್ದಾರೆ. ಅದಾದ ನಂತರ ನೋಡ್ತಾ ಹೋದಾಗ ಊಟ, ತಿಂಡಿ, ಹಂಬಲಿ, ತಾಲಿ ಅಂತ ಕೊಟ್ಟಿದ್ದಾರೆ. ಸೊ ನಾವು ಇಲ್ಲಿ ನೋಡ್ತಾ ಹೋದಾಗ ಊಟ, ತಿಂಡಿ, ಹಂಬಲಿ ಎಲ್ಲ ಕನ್ನಡದ ಒಂದು ಪದಗಳಾಗುತ್ತೆ. ತಾಲಿ ಅಂತಕ್ಕಂಥದ್ದು ಇದರಿಂದ ಹೊರತಾಗಿದೆ. ಸೊ ತಾಲಿ ಅಂತಕ್ಕಂಥದ್ದು ಕನ್ನಡ ಪದ ಆಗೋದಿಲ್ಲ. ನೆಕ್ಸ್ಟು ಎಣ್ಣೆ, ಬತ್ತಿ, ಹಣತೆ, ಲಾಂಧ್ರ. ಲಾಂಧ್ರ ಸಹ ಕನ್ನಡ ಪದ ಬರೋದಿಲ್ಲ, ಬಿಕಾಸ್ ಇಲ್ಲಿ ನಾವು ಹೇಳಿದಾಗೆ ವಿಜಾತಿ ಒತ್ತಕ್ಷರಗಳು ಕನ್ನಡದಲ್ಲಿ ಬರೋದಿಲ್ಲ. ನೆಕ್ಸ್ಟು ಧನ, ದನ, ಎಮ್ಮೆ, ಕೊಟ್ಟಿಗೆ ಅಂತ ಕೊಟ್ಟಿದ್ದಾರೆ. ಸೊ ಏನು ಧನ ಇದೆ ಇದು ಬಂದು ಸಂಸ್ಕೃತ ಪದ ಆಗುತ್ತೆ. ಸೊ ಇದನ್ನು ನಾವು ತೆಗಿಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶನು, ಕೆಳಗೆ ಕೊಟ್ಟಿರುವ 4 ಪದಗಳಲ್ಲಿ ಒಂದು ಮಾತ್ರ ಅಚ್ಚ ಕನ್ನಡ ಪದ, ಉಳಿದಂಥ 3 ಅನ್ಯ ಭಾಷಾ ಪದಗಳು ಅಂತ ಕೊಟ್ಟಿದ್ದಾರೆ. ರೈಲು, ಬೆರಳು, ಕುಮಾರ, ಸಂಜೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬೆರಳು ಅಂತಕ್ಕಂಥದ್ದು ಕನ್ನಡ ಪದ. ಸೊ ಹಾಗಾಗಿ ಅವರೇ ಹೇಳಿದ್ದಾರೆ. ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ ಹರಸು, ಸಿಮೆಂಟು, ಕಚೇರಿ, ತಾಲೀಮು. ಸೊ ನೋಡಿ ಹರಸು ಅಂತಕ್ಕಂಥ ಸುಮಾರು ಕಡೆ ಕೊಟ್ಟಿದ್ದಾರೆ. ಹರಸು ಅಂತಕ್ಕಂಥ ಪದ ಕನ್ನಡ ಪದ ಅಂತ ನಾವು ನೀಟಾಗಿ ಐಡೆಂಟಿಫೈ ಮಾಡ್ಬೋದು. ಯಾಕೆಂದರೆ ಇಷ್ಟು ಕ್ವಶನ್ ಪೇಪರ್ ನಾವು ಬಿಡಿಸ್ತಾ ಹೋಗಿದ್ದೀವಿ. ಸೊ ಎಷ್ಟು ಕ್ವಶನ್ ಪೇಪರ್ಗೆ ಬಂದಿದೆ ಅಂದರೆ ಈ ಪದ ಹರಸು ಅಂತಕ್ಕಂಥದ್ದು ಕನ್ನಡ ಪದ ಅಂತ ಈಸಿಯಾಗಿ ನಾವು ನೋಡ್ತಾ ಹೋಗಬಹುದು. ನೆಕ್ಸ್ಟು ಬ್ರಹ್ಮ, ವನ, ಮೇಷ್ಟ್ರು, ಊರು ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ನೋಡ್ತಾ ಹೋದಾಗ ಬ್ರಹ್ಮ ಮತ್ತು ಮೇಷ್ಟ್ರು ಏನಿದೆ, ಸೊ ಇದು ನಮಗೆ ಕನ್ನಡ ಪದ ಬರೋದಿಲ್ಲ. ಯಾಕಂದರೆ ಇದು ಅಲ್ವಾ. ಸೊ ಇದು ಸ್ವಲ್ಪ ಮಾತಾಡೋಕ್ಕೆ ಕಷ್ಟವಾದಂಥ ವರ್ಡು. ಆ್ಯಂಡ್ ಜೊತೆಗೆ ಅಲ್ಲಿ ವಿಜಾತಿಯ ಒತ್ತಕ್ಷರಗಳು ಬಂದಿರೋದ್ರಿಂದ ನಮಗೆ ಬ್ರಹ್ಮ ಮತ್ತು ಮೇಷ್ಟ್ರು ಅಂತಕ್ಕಂಥದ್ದು ಕನ್ನಡ ಪದ ಆಗೋದಿಲ್ಲ. ಇನ್ನು ಅದನ್ನು ಉಳಿದಂಥ ಇನ್ನು 2 ಪದ ಏನಿದೆ ಇದೆಲ್ಲ ನೋಡ್ತಾ ಹೋದಾಗ ಊರು ಅಂತಕ್ಕಂಥದ್ದು ಕನ್ನಡ ಪದ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಸೊ ಕನ್ನಡದ ಪದ ನುಡಿಗಟ್ಟುಗಳನ್ನು ಕೊಟ್ಟಿದ್ದಾರೆ, ಅದರ ಅರ್ಥಗಳನ್ನು ನೋಡಬೇಕಾಗುತ್ತೆ. ಸೊ ಕಟ್ಟುಕತೆ ಮೀನ್ಸ್ ಇಲ್ಲಿ ಊಹಿಸಿದಂಥ ಕತೆ ಅವರೇ ಕೊಟ್ಟಿದ್ದಾರೆ. ಸೊ ನಾವು ಊಹಿಸ್ಕೊಂಡು ಹೇಳ್ತಕ್ಕಂಥದ್ದು ಕಟ್ಟುಕತೆ ಆಗುತ್ತೆ. ಅದೇ ಥರ ವಿಷಕಾರು ಅಂತ ಹೇಳಿದ್ರೇನು, ಕೆಟ್ಟದ್ದನ್ನು ಮಾಡು, ನಿಂದಿಸು, ದ್ವೇಷಿಸು, ವಿಷವನ್ನು ಉಗುಳು ಅಂತ ಕೊಟ್ಟಿದ್ದಾರೆ. ಸೊ ವಿಷಕಾರು ಅಂತ ಹೇಳಿದಾಗ ಇಲ್ಲಿ ವಿಷವನ್ನು ಉಗುಳು ಅಂತಕ್ಕಂಥದ್ದು ಬರಲ್ಲ. ಸೊ ಅದರ ಒಳ ನೋಡಬೇಕಾಗುತ್ತೆ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 3 ದ್ವೇಷಿಸು ಅಂತಕ್ಕಂಥ ಅರ್ಥ ಬರುತ್ತೆ. ನೆಕ್ಸ್ಟು ತಲೆಬಾಗು ಅಂತ ಹೇಳಿದಾಗ ತಲೆ ತಗ್ಗಿಸು, ನಾಚಿಕೆ ತೋರಿಸು ಅಂತಕ್ಕಂಥದ್ದೆಲ್ಲ. ತಲೆ ಬಾಗು ಅಂತ ಹೇಳಿದ್ರೆ ತಲೆ ತಗ್ಗಿಸು, ತಲೆ ತಗ್ಗಿಸು ಅಂತ ಹೇಳಿದಾಗ ನಾಚಿಕೆ ಪಡು ಅಂತ ಅರ್ಥ ಬರುತ್ತೆ. ಬಟ್ ತಲೆ ಬಾಗು ಅಂತ ಹೇಳಿದಾಗ ನಾವು ಇಲ್ಲಿ ನಮಸ್ಕರಿಸು ಅಂತಕ್ಕಂಥ ಅರ್ಥ ಕೊಡುತ್ತೆ. ನೆಕ್ಸ್ಟು ಕಾಕ ದೃಷ್ಟಿ ಅಂದರೆ ಏನು? ಕಾಕ ದೃಷ್ಟಿ ಅಂತ ಹೇಳಿದ್ರೆ ಕಾಗೆ ದೃಷ್ಟಿ ಬರುತ್ತಾ? ಇಲ್ಲ. ಸೊ ಕೋಪ ದೃಷ್ಟಿ ಬರುತ್ತಾ? ಇಲ್ಲ. ವಕ್ರ ದೃಷ್ಟಿ, ಆಪ್ಷನ್ 2 ವಕ್ರ ದೃಷ್ಟಿ ಅಂತ ಹೇಳ್ಬಹುದು. ಹಿತ್ತಾಳೆ ಕಿವಿ. ಸೊ ಇದು ಸಹ ರಿಪೀಟೆಡ್ ಕ್ವಶನ್ ಎಷ್ಟೊಂದು ಪೇಪರಲ್ಲಿ ಬಂದಿದೆ. ಸ್ವಂತ ವಿವೇಚನೆ ಇಲ್ಲದವ, ಚಾಡಿ ಮಾತಿಗೆ ಬೆಲೆ ಕೊಡುವವ, ಹಳದಿ ಬಣ್ಣದ ಕಿವಿ, ಹಿತ್ತಾಳೆ ಒಡವೆ ಕಿವಿ ಅಂತ ಕೊಟ್ಟಿದ್ದಾರೆ. ಸೊ ಹಿತ್ತಾಳೆ ಕಿವಿಲಿ ಕಿವಿ ಬಂದಿದೆ ಅಂದರೆ ಈ 2 ಪದ ಅರ್ಥ ಬರೋದೇ ಇಲ್ಲ. ಇನ್ನು ಸ್ವಂತ ವಿವೇಚನೆ ಇಲ್ಲದ ಓಕೆ, ಚಾಡಿ ಮಾತಿಗೆ ಬೆಲೆ ಕೊಡುವುದು. ಸೊ 2 ಅರ್ಥ ಸೇಮ್ ಇದೆ. ಬಟ್ ಹಿತ್ತಾಳೆ ಕಿವಿಗೆ ಅರ್ಥ ನೋಡ್ತಾ ಹೋದಾಗ ಚಾಡಿ ಮಾತಿಗೆ ಬೆಲೆ ಕೊಡುವುದು ಅಂತ ಅರ್ಥದಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ವಶನು, ವಿರುದ್ಧಾರ್ಥಕ ಪದಗಳನ್ನು ಬರೀಬೇಕಾಗುತ್ತೆ. ಇಲ್ಲಿ ಅಂತರ್ವಾಣಿಗೆ ಬಹಿರ್ವಾಣಿ ಅಂತ ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನು, ದುರ್ದೈವಗೆ ಒಂದು ಆಪೋಸಿಟ್ ವರ್ಡ್ ಅಂತ ಯಾವುದು ಅಂತ ಹೇಳಿದರೆ ಸುದೈವ, ಆಪ್ಷನ್ 2 ಸುದೈವ ಅಂತಕ್ಕಂಥದ್ದು. ದುರ್ದೈವ, ಸುದೈವ. ನೆಕ್ಸ್ಟು ಸಂಯೋಗ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಸಂಯೋಗ ಪದದ ಆಪೋಸಿಟ್ ವರ್ಡು ವಿಯೋಗ, ಆಪ್ಷನ್ 2 ವಿಯೋಗ.
ಕೃತಜ್ಞ ಹೆಸ್ ಇದನ್ನು ತುಂಬ ಇಂಪಾರ್ಟೆಂಟು. ಈ ಏನು ಜ್ಞಾ ಇರುತ್ತೋ ಸೊ ಇದರಲ್ಲಿ ನಾವು ಆಪೋಸಿಟ್ ವರ್ಡ್ನ ನೋಡ್ತೀವಿ. ಸೊ ಕೃತಜ್ಞ ಬಂದು ಈ ಗಾಗೆ ನಾವತ್ತು ಕೊಡ್ತಕ್ಕಂಥದ್ದು ಆಪೋಸಿಟ್ ವರ್ಡ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಸಾಮಾನ್ಯತೆಗೆ ಏನಂತಂದರೆ ಹಾ ಸೇರಿಸೋದ್ರಿಂದ ಈ ಸಾಮಾನ್ಯತೆ ಒಂದು ಆಪೋಸಿಟ್ ವಿರುದ್ಧ ಪದವನ್ನು ನೋಡಬಹುದು. ಸಾಮಾನ್ಯತೆಗೆ ಆನ್ಸರು ಎಸ್, ಆಪ್ಷನ್ ಅಸಾಮಾನ್ಯತೆ ಅನ್ನು ಸೇರಿಸ್ತಕ್ಕಂಥದ್ದು. ನೆಕ್ಸ್ಟು ಪ್ರಾಚೀನ ಅಂದರೆ ಹಿಂದಿನ ಅಂತ ಆಯಿತು. ಇಲ್ಲಿ ಈಗಿನ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ವರ್ಡ್ ಕೊಟ್ಟಿಲ್ಲ. ಸೊ ಅಪ್ರಾಚೀನ, ನಿರ್ವಾಚೀನ, ಅರ್ವಾಚೀನ, ಅಪ್ರಾಚೀನ ಅಂತ ಕೊಟ್ಟಿದ್ದಾರೆ. ಸೊ ಪ್ರಾಚೀನ ಅಂತಕ್ಕಂಥ ಪದದ ಒಂದು ಆಪೋಸಿಟ್ ಅಥವಾ ವಿರುದ್ಧ ಪದ ಅಂತ ಹೇಳಿದಾಗ ಅರ್ವಾಚೀನ ಅಂತಕ್ಕಂಥದ್ದು ಆಪ್ಷನ್ 3. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಸೊ ಇಲ್ಲಿ ಸಮಾನಾರ್ಥಕ ಸಮೀಪದ ಅರ್ಥಗಳ ರೂಪವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಕೆಂಗದಿರ ಅಂತ ಹೇಳಿದರೆ ಸೂರ್ಯ ಅಂತಕ್ಕಂಥ ಅರ್ಥ. ಸುಮಾರು ಎಕ್ಸಾಮಲ್ಲಿ ಇದು ಉದಾಹರಣೆಗೆ ಕೊಡ್ತಾನೆ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ವೈಜ್ಞಾನಿಕ ಎಂದರೆ ಏನಂತ ಕೇಳಿದರೆ ವಿಶೇಷ ಜ್ಞಾನವುಳ್ಳ, ವಿಚಾರಶೀಲವುಳ್ಳ, ವಿಜ್ಞಾನಕ್ಕೆ ಸಂಬಂಧಿಸಿದ ಶಾಸ್ತ್ರಗಳನ್ನು ಹೀಗಳೆಯುವ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ವೈಜ್ಞಾನಿಕ ಅಂತ ಹೇಳಿದಾಗ ಶಾಸ್ತ್ರಗಳನ್ನು ಹೀಗಳೆಯುವ ಅಂತ ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ವಿಶೇಷ ಜ್ಞಾನವುಳ್ಳ ಅಂತಲೂ ಬರೋದಿಲ್ಲ. ಸೊ ಇಲ್ಲಿ ಎರಡು ಅರ್ಥನೂ ಬರಬಹುದು. ಯಾಕಂದರೆ ವಿಚಾರಶೀಲವುಳ್ಳ ಮೀನ್ಸ್ ವೈಜ್ಞಾನಿಕ ಅಂತ ಹೇಳಿದಾಗ ನಮಗೆ ಅಲ್ಲಿ ತುಂಬಾ ಒಳ್ಳೆ ಹೊಕ್ಕು, ನಾವು ಆಸು ಹೊಕ್ಕು ನೋಡಿ ವಿಚಾರಶೀಲತೆಯಿಂದ ನೋಡ್ತಕ್ಕಂಥ ಆಳವನ್ನು ಶೋಧಿಸಿ ನೋಡಿ ಮಾಡ್ತಕ್ಕಂಥದ್ದು ಅಂತ ಅರ್ಥ ಬರುತ್ತೆ. ಸೊ ಆ್ಯಂಡ್ ವಿಜ್ಞಾನಕ್ಕೆ ಸಂಬಂಧಿಸಿದಂತ ಹೇಳಿದಾಗ ವೈಜ್ಞಾನಿಕ ಅಂತ ಹೇಳಿದಾಗ ವಿಜ್ಞಾನಕ್ಕೆ ಸಂಬಂಧಿಸಿದ ಅಂತ ಅರ್ಥನೂ ಸಹ ಬರುತ್ತೆ. ಸೊ ಇಲ್ಲಿ ಆಪ್ಷನ್ 2 ಅಥವಾ 3 ಎರಡರಲ್ಲಿ ಯಾವುದಾದ್ರು ಒಂದು ಆನ್ಸರು ಆಗಬಹುದು. ಆ್ಯಂಡ್ ನೆಕ್ಸ್ಟ್ ಹರಿ ಎಂಬುದರ ಅರ್ಥ ಏನು ಅಂತ ಕೇಳಿದರೆ, ಸೊ ನೋಡಿ ಫ್ರೆಂಡ್ಸ್, ಹರಿ ಅನ್ನೋದಕ್ಕೆ ಸುಮಾರು ಅರ್ಥಗಳಿದ್ದಾವೆ, ನಾನರ್ಥ ಸಖತ್ತಾಗೇ ಇದ್ದಾವೆ. ಏನಂತ ಹೇಳಿದ್ರೆ ಹರಿನ ವಿಷ್ಣು ಅಂತ ಹೇಳ್ತೀವಿ, ಪ್ರವಹಿಸು ಅಂತ ಹೇಳ್ತೀವಿ, ಮತ್ತು ಜಾರು ಅಂತ ಹೇಳ್ತೀವಿ, ಮತ್ತು ಹರಿ ಅಂತ ಪೇಪರ್ನ ಹರಿಯೋದು ಅಂತ ಹೇಳ್ತೀವಿ. ಸೊ ಈ ಥರ ಎಲ್ಲ ಬರ್ತಾ ಹೋಗುತ್ತೆ. ಇಟ್ ಮೀನ್ಸ್ ಹರಿ ಅಂತ ಹೇಳಿದ್ರೆ ಇನ್ನೊಂದು ಅರ್ಥ ಕಣ್ಣೀರು ಅಂತ ಅರ್ಥನೂ ಸಹ ಬರುತ್ತೆ. ಸೊ ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅರ್ಥಗಳನ್ನ ನೋಡ್ತಾ ಹೋದಾಗ ಹರಿ ಮೀನ್ಸ್ ಪ್ರವಹಿಸು, ಇದರ ಒಂದು ನಿಖರವಾದ ಅರ್ಥ ಅಂತ ಹೇಳಿದಾಗ ಪ್ರವಹಿಸು ಅಂತ ಅರ್ಥ ಬರುತ್ತೆ. ನೆಕ್ಸ್ಟು ಸಹೃದಯ ಅಂತ ಕೊಟ್ಟಿದ್ದಾರೆ. ಸಮಾನ ಮನಸ್ಸುಳ್ಳ, ಕರುಣಾಮಯ, ಒಳ್ಳೆಯ ಭಾವನೆ, ಪ್ರೀತಿಯ ಮನಸ್ಸು ಅಂತ ಹೇಳಿದರೆ. ಸೊ ಸಹೃದಯಿ ಅಂತ ಹೇಳಿದರೆ ಸಮಾನ ಮನಸ್ಸುಳ್ಳ, ಆಪ್ಷನ್ 1. ನೆಕ್ಸ್ಟು ಚದುರ ಎಂದರೆ ಅಂತ ಕೇಳಿದರೆ, ಚದುರ ಸೊಗಸುಗಾರ, ಬುದ್ಧಿವಂತ, ಜಾಣ, ಚೆಲುವ ಅಂತ ಕೊಟ್ಟಿದ್ದಾರೆ. ಸೊ ಚದುರ ಮೀನ್ಸ್ ಸೊಗಸುಗಾರ, ಚೆಲುವ ಬರಲ್ಲ, ಬುದ್ಧಿವಂತ, ಜಾಣ ಅಂತಕ್ಕಂಥ ಎರಡು ಅರ್ಥನ ನಾವು ತೊಗೊಳ್ಬೋದು. ಯಾಕಂದರೆ ಬುದ್ಧಿವಂತ, ಜಾಣ, ಬುದ್ಧಿವಂತ ಅಂದ್ರೂ ಬುದ್ಧಿವಂತನೇ, ಜಾಣನೂ ಜಾಣನೇ. ಬಟ್ ಚದುರ ಅನ್ನೋದಕ್ಕೆ ಕರೆಕ್ಟ್ ಎಕ್ಸಾಕ್ಟ್ ಮೀನಿಂಗ್ ಅಂತ ಹೇಳಿದ್ರೆ ಚತುರ ಅಥವಾ ಜಾಣ ಅಂತಕ್ಕಂಥ ಅರ್ಥ ಬರುತ್ತೆ. ಆಪ್ಷನ್ 3 ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಆ್ಯಂಡ್ ನೆಕ್ಸ್ಟು ಮಹಲು ಎಂದರೆ ಏನಂತ ಕೇಳಿದರೆ, ಸೊ ಗೊತ್ತಿದೆ ನಮಗೆ ಮಹಲು, ಇದು ಸಹ ರಿಪೀಟೆಡ್ ಕ್ವಶನು. ಸೊ ಮಹಲು ಅಂತ ಹೇಳಿದರೆ ಹೆಸ್, ಆಪ್ಷನ್ 2 ಸೌಧ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ಹೇಳಿದರೆ, ಒಂದು ಸೆಂಟೆನ್ಸ್ನ ಕೊಡ್ತಾರೆ. ಸೊ ಸೆಂಟೆನ್ಸಲ್ಲಿ ಯಾವ ಒಂದು ಪದ ತಪ್ಪಾಗಿರುತ್ತೆ ಅಂತ ನೋಡಬೇಕಾಗುತ್ತೆ. ಇಲ್ಲಿ ಅಲ್ಪ ಪ್ರಾಣ, ಮಹಾಪ್ರಾಣ ಆಗಿರ್ಬೋದು, ಕಾಮ ಫುಲ್ ಸ್ಟಾಪ್ ಆಗಿರ್ಬೋದು, ಅಥವಾ ಈ ಥರ ರಸಸ್ವರ, ದೀರ್ಘಸ್ವರ ಆಗಿರ್ಬೋದು. ಸೊ ಈ ಥರ ಏನು ತಪ್ಪಿರುತ್ತೋ ಅದನ್ನು ನಾವು, ಅಥವಾ ಇಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನ ತಪ್ಪು ಮಾಡಿಕೊಟ್ಟಿರಬಹುದು, ಅದನ್ನು ನಾವು ಕಂಡುಹಿಡಿಬೇಕಾಗುತ್ತೆ. ಜೀವ ಸೃಷ್ಟಿಗೆ ಪ್ರಕೃತಿ ಕಾರಣವಾದಂತೆ ಜೀವನಾಶಕ್ಕೂ ಪ್ರಕೃತಿ ಕಾರಣವಾಗುತ್ತದೆ, ತಪ್ಪಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆನ್ಸರ್ 3 ತಪ್ಪು ಅಂತ ಹೇಳಿದ್ದಾರೆ. ಯಾಕೆ ಅಂದರೆ ಕಾರಣವಾದಂತೆ, ಪ್ರಕೃತಿ ಅಂತ 2 ಸರಿ ರಿಪೀಟ್ ಮಾಡಿದ್ದಾರೆ. ಸೊ ಹಾಗಾಗಿ 3ನೇದು ತಪ್ಪು ಅಂತ ಅವ್ರು ಹೇಳ್ತಾರೆ. ನೆಕ್ಸ್ಟ್ 72ನೇ ಕ್ವಶನ್ ಹೀಗಿದೆ, ನಾಳೆ ಮಳೆ ಬರುತ್ತದೆ ಎಂದು ಜೋಯಿಸರು ಹೇಳಿದರು, ತಪ್ಪಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನಾಳೆ ಮಳೆ ಬರುತ್ತದೆ ಎಂದು ಜೋಯಿಸರು ಹೇಳಿದರು, ತಪ್ಪಿಲ್ಲ. ಎಸ್, ಇಲ್ಲಿ ನೋಡಿ ನಾವು ಎರಡನ್ನ ಅಂದ್ಕೊಳ್ತೀವಿ. ಏನಂತ ಹೇಳಿದ್ರೆ ಜೋಯಿಸರು ಅಂತಕ್ಕಂಥದ್ದು ಪದ ತಪ್ಪಿರುತ್ತೆ. ಜ್ಯೋತಿಷರು ಅಂತ ಹೇಳ್ಬೋದಲ್ವಾ ಅಂತ ಒಂದು ಕಡೆ ಅಂದ್ಕೊಳ್ತೀವಿ. ಆದರೆ ಇನ್ನೊಂದು ಕಡೆ ಏನಾಗುತ್ತೆ ಅಂದರೆ ನಾಳೆ ಮಳೆ ಬರುತ್ತದೆ ಎಂದು ಅಥವಾ ಮಳೆ ಬರುವುದೆಂದು, ನಾಳೆ ಮಳೆ ಬರುವುದೆಂದು ಜೋಯಿಸರು ಹೇಳಿದರು. ಸೊ ಇಲ್ಲಿ ಜೋಯಿಸರು ಅನ್ನೋ ಜ್ಯೋತಿಷ್ಯರು ಅನ್ನೋದಕ್ಕೆ ಬದಲಾಗಿ ಜೋಯಿಸರು ಇದು ಕನ್ನಡದಲ್ಲಿ ಮಾತಾಡ್ತಕ್ಕಂಥ ಒಂದು ವರ್ಡ್ಗೆ ಸಂಬಂಧಪಟ್ಟಂತೆ ಹೇಳಿರ್ತಾರೆ. ಸೊ ಇಲ್ಲಿ ನಾವು ಆನ್ಸರ್ನ ನಾವು ಏನು ತೊಗೋಬೇಕಾಗುತ್ತೆ ಅಂದರೆ ಬರುತ್ತದೆ ಎಂದು ಬದಲು ಬರುವುದೆಂದು ಅಂತ ತೊಗೊಳ್ಬೇಕಿತ್ತು. ಸೊ ಹಾಗಾಗಿ ಆಪ್ಷನ್ 2 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ, ಅಂದರೆ ಇದಕ್ಕೆ ಕ್ವಶನ್ಗೆ ಉತ್ತರ. ಸೊ ನೀವು ಹೇಳ್ಬೋದು ಜೋಯಿಷರು ಆಗ್ಬೋದಲ್ವಾ ಅಂತ. ಸೊ ಜೋಯಿಸರು ಅಂತಕ್ಕಂಥದ್ದು ಇದಕ್ಕೆ ಆನ್ಸರ್ ಅಲ್ಲ, ಕೀ ಆನ್ಸರಲ್ಲಿ ಕೊಟ್ಟೋದು ಬರುವುದೆಂದು ಅಂತ, ಬರುತ್ತದೆ ಎಂದು ಅಂತ ಕೊಟ್ಟೋರಲ್ಲ. ಸೊ ಅದಕ್ಕೆ ಬರುವುದೆಂದು ಅಂತ ಆಗಿರಬೇಕಾಯಿತು. ಆಪ್ಷನ್ 2 ತಪ್ಪಾಗಿರ್ತಕ್ಕಂಥದ್ದು. ಸೊ ಜೋಯಿಷರು ಅಂತ ಗ್ರಾಂಥಿಕ ಭಾಷೆಯಲ್ಲಿ ನಾವು ಹೇಳ್ತೀವಲ್ಲ, ಸೊ ಆ ಅರ್ಥದಲ್ಲಿ ಹೇಳಿರ್ತಕ್ಕಂಥದ್ದು. ಸೊ ಇಲ್ಲಿ ಆನ್ಸರು ಆಪ್ಷನ್ 2 ತಪ್ಪಾಗಿದೆ ಅಂತ. ನೆಕ್ಸ್ಟು ಮಳೆ ಬಿದ್ದ ಕಡೆ ಹುಲ್ಲು ಬೆಳೆಯುತ್ತದೆ, ತಪ್ಪಿಲ್ಲ ಅಂತ ಕೊಟ್ಟಿದ್ದಾರೆ.
ಸೊ ನಾವು ಆನ್ಸರ್ನ ನೋಡ್ತಾಗ ಮಳೆ ಬಿದ್ದ ಕಡೆ ಹುಲ್ಲು ಬೆಳೆಯುತ್ತದೆ. ಸೊ ಇದು ಸರಿಯಾಗಿರ್ತಕ್ಕಂಥದ್ದು, ಯಾವುದೇ ಒಂದು ತಪ್ಪಿಲ್ಲ, ಗ್ರಾಮರ್ ಮಿಸ್ಟೇಕ್ ಇಲ್ಲ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಸೂರ್ಯ ಉದಯಿಸಲು ಕೆರೆಯ ತಾವರೆ ಅರಳಿತು ಅಂತ ಹೇಳಿದರೆ, ಸೂರ್ಯ ಉದಯಿಸಲು ಕೆರೆಯ ತಾವರೆ ಅರಳಿತು. ಸೂರ್ಯ ಉದಯಿಸಲು ಕೆರೆಯಲ್ಲಿ ತಾವರೆ ಅರಳಿತು. ಕೆರೆಯ ಅಂತ ಇದೆಯಲ್ಲ, ಸೊ ಕೆರೆಯಲ್ಲಿ ತಾವರೆ ಅರಳಿತು ಅಂತಕ್ಕಂಥದ್ದು ಬರಬೇಕು. ಸೊ ಹಾಗಾಗಿ ಆನ್ಸರು ಆಪ್ಷನ್ 3 ತಪ್ಪಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಬೇಸಿಗೆಯ ಬಿಸಿಲಿನಿಂದ ಹಿಮಗಾಲದ ಮಂಜು ಕರಗಿತು, ತಪ್ಪಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವು ನೋಡಿದಾಗ ನೋಡಿ, ಬೇಸಿಗೆಯ ಬಿಸಿಲಿನಿಂದ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೇನಾಗಬೇಕಂದ್ರೆ ಬೇಸಿಗೆಯಲ್ಲಿ, ಆಪ್ಷನ್ 1 ಬೇಸಿಗೆಯಲ್ಲಿ ಬಿಸಿಲಿನಿಂದ ಹಿಮಗಾಲದ ಮಂಜು ಕರಗಿತು. ಸೊ ಆನ್ಸರ್ ಆಪ್ಷನ್ 1. ಆ್ಯಂಡ್ ನೆಕ್ಸ್ಟು ಹಿರಿಯರ ಮಾತನ್ನು ಕೇಳುವ ಮನುಷ್ಯನು ಮುಂದೆ ಬರುವನು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವುದೇ ಒಂದು ತಪ್ಪಿಲ್ಲ ಅಂತಕ್ಕಂಥ ಅರ್ಥವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ 4, ಇಲ್ಲಿ ಯಾವುದೇ ಒಂದು ಮಿಸ್ಟೇಕ್ಸ್ ಇರೋದಿಲ್ಲ. ಸೊ ಇದು ಒಂದು KPSC ಕೀ ಆನ್ಸರ್ಗೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಸೊ ಅಲ್ಲಿ ಏನು ಕೊಟ್ಟಿರ್ತಾರೋ ನಾವು ಅದನ್ನು ಸರಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಬಟ್ ನಮ್ಮ ಒಂದು ನಾಲೆಡ್ಜ್ಗೆ ತಕ್ಕಂತೆ ನಾವು ಆನ್ಸರ್ಗಳನ್ನ ಹುಡ್ಕೋದಕ್ಕೆ ಆಗೋದಿಲ್ಲ. ಯಾಕಂದರೆ ಸೆಂಟೆನ್ಸ್ ಮಾಡ್ತಾ ಹೋದಾಗ ನಾವು ಅಂದ್ಕೊಳ್ತೀವಿ ನಾವು ಏನು ಹಾಡು ಭಾಷೆನ ಮಾತಾಡ್ತೀವೋ ಸೊ ಆ ಒಂದು ಭಾಷೆನೇ ಕರೆಕ್ಟ್ ಇರುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ಅಲ್ಲಿ ಕರೆಕ್ಟ್ ಸೆಂಟೆನ್ಸ್ ಫಾರ್ಮೇಷನ್ನು ನೋಡಿಕೊಂಡು ನಾವು ಆನ್ಸರ್ನ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಇಟ್ ಮೀನ್ಸ್ ಅಕ್ಷರ ದೋಷ ಅಂತ ಹೇಳ್ತೀವಲ್ಲ, ಸೊ ಪದದೋಷ ಅಕ್ಷರ ದೋಷ. ಸೊ ಆ ಒಂದು ಇದನ್ನು ಸರಿ ಮಾಡಬೇಕಾಗುತ್ತೆ. ಶಿರಸ್ತ್ರಾಣ ಅಂತ ಕೊಟ್ಟಿರೋದಕ್ಕೆ ಸರಿಯಾಗಿದೆ ಅಂತ ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್ ಹೀಗಿದೆ, 77ನೇ ಕ್ವಶನು, ಆಸ್ಪತ್ರೆಯ ಪಾರ್ಶ್ವದಲ್ಲಿ ಶಾಲೆಯೊಂದು ಬಂದಿತು. ಸೊ ಪಾರ್ಶ್ವ ಅಂದರೆ ಭಾಗ ಬದಿ ಅಂತ ಹೇಳ್ಬೋದು. ಸೊ ಪಾರ್ಶ್ವ ಅಂತ ಹೇಳಿದಾಗ ನಮಗೆ ಈಶಾ ಬರಬೇಕಾಗುತ್ತೆ, ಪಾರ್ಶ್ವ. ಸೊ ಹಾಗಾಗಿ ಈಶಾ ಎಲ್ಲಿದೆ, ಇಲ್ಲಿದೆ. ಇಲ್ಲಿ ವಾ ಮಿಸ್ ಆಗಿದೆ ಆ್ಯಂಡ್ ಇಲ್ಲಿ ಶಾ ಅಂತಕ್ಕಂಥದ್ದಿಲ್ಲ. ಸೊ ಆಪ್ಷನ್ 2. ನೆಕ್ಸ್ಟು ಗಂಧರ್ವರೆಂದರೆ ದೇವತೆಗಳ ಒಂದು ವರ್ಗ ಅಂತ ಕೊಟ್ಟಿದ್ದಾರೆ. ಸೊ ಗಂಧರ್ವ ಅಂತಕ್ಕಂಥದ್ದು ದಾಗೆ ಒಕ್ಲ ಬರಬೇಕು, ಮಹಾಪ್ರಾಣ ಅಕ್ಷರ ಬರಬೇಕು. ಸೊ ಹಾಗಾಗಿ ಗಾಂಧರ್ವ ಬರೋದಿಲ್ಲ, ಗಂಧರ್ವ ಆಪ್ಷನ್ 2. ನೆಕ್ಸ್ಟು ನಗರೀಕರಣಕ್ಕೂ ಕೈಗಾರೀಕರಣಕ್ಕೂ ನಿಕಟ ಸಂಬಂಧವಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ರಿಪೀಟೆಡ್ ಎಷ್ಟೊಂದು ಸರಿ ಬಂದಿದೆ ಈ ಕ್ವಶನ್. ಸೊ ಇದಕ್ಕೆ ನಾವು ನೋಡ್ತಾ ಹೋದಾಗ ನಗರೀಕರಣ ಎಸ್ ಆಪ್ಷನ್ನು, ನಾಗರೀಕರಣ ಅಂತ ಬರಲ್ಲ, ನಗರೀಕರಣನೇ ನಗರೀಕರಣ ಬರಬೇಕು, ಆಪ್ಷನ್ 3. ನೆಕ್ಸ್ಟು ರುಜುವಾತು ಇಲ್ಲದೆ ಯಾವ ಕಾರ್ಯ ಸಾಧನೆಯೂ ಆಗದು ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ರುಜುವಾತು ಅಂತ ಹೇಳಿದಾಗ ಈ ರು ಏನು ಬರೋದಿಲ್ಲ, ಸೊ ಮಾತು ಸಹ ಬರೋದಿಲ್ಲ, ರುಜುವಾತು ಬರಲ್ಲ, ರುಜುವಾತು ಸರಿಯಾಗಿದೆ. ನೆಕ್ಸ್ಟು ಇಂಥದ್ದೊಂದು ಅವಸ್ಥೆ ಸಮಾಜ ವ್ಯವಸ್ಥೆಯ ಸೂಚಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ವ್ಯವಸ್ಥೆ ಅಂತಕ್ಕಂಥದ್ರಲ್ಲಿ ಸರಿಯಾಗಿದೆ. ಸೊ ಇದು ಏನಿದೆ ವ್ಯವಸ್ಥೆ ಆ್ಯಂಡ್ ಇದು ಸಹ ಸೇಮ್ ಇದೆ. ಬಟ್ ಇಲ್ಲಿ ಇವೆರಡು ತಪ್ಪಿದೆ, ಆಪ್ಷನ್ 1 ಆಗಿರ್ಬೋದು ಅಥವಾ 4 ಆಗಿರ್ಬೋದು. ನೆಕ್ಸ್ಟ್ ಕ್ವಶನ್ ಹೀಗಿದೆ, ಕೆಳಗೆ ಕೊಟ್ಟಿರೋ ಪದಗಳನ್ನು ಸುಧಾರಿಸಿ, ಸುಧಾರಣೆ ಇಲ್ಲದಿದ್ದರೆ ಸೊ ಸೇಮು ಇಲ್ಲಿ ಏನು ಕೊಟ್ಟಿದ್ರು ಇಲ್ಲೂ ಅದನ್ನೇ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಸೆಂಟೆನ್ಸ್ ವಾಕ್ಯನ ಕೊಟ್ಟಿದ್ರು, ಇಲ್ಲಿ ಸಿಂಗಲ್ ವರ್ಡ್ ಕೊಟ್ಟಿದ್ದಾರೆ. ಶಿಲೀಂಧ್ರ ಪದದ ಅರ್ಥ ನೋಡ್ತಾ ಹೋದಾಗ ಎಸ್ ಶಿಲೀಂಧ್ರ ಯಾವುದೇ ಒಂದು ಸುಧಾರಣೆ ಬೇಕಿಲ್ಲ, ಶೀನು ಕರೆಕ್ಟಾಗಿದೆ, ದೀರ್ಘನೂ ಕರೆಕ್ಟಾಗಿದೆ. ಸೊ ಆಪ್ಷನ್ 4 ಸುಧಾರಣೆ ಇಲ್ಲ. ಆ್ಯಂಡ್ ನೆಕ್ಸ್ಟು ಜಾತ್ಯತೀತ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಜೌತ್ಯಾತೀತ ಬರುತ್ತೆ, ಇಲ್ಲ ಜಾತ್ಯಾತೀತನೂ ಬರೋದಿಲ್ಲ, ಜತ್ಯಾತೀತನೂ ಬರೋದಿಲ್ಲ. ಸೊ ಇದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಆ್ಯಂಡ್ ಯಶಶ್ಚಂದ್ರಿಕೆ ಅಂತ ಕೊಟ್ಟಿದ್ದೆ ನೋಡಿ, ಇದು ಯಶಶ್ಚಂದ್ರಿಕೆ ಏನಿದೆ ಇದನ್ನು ಬಿಡಿಸ್ಬಾರ್ದಾಗ ಯಶಸ್ ಪ್ಲಸ್ ಚಂದ್ರಿಕೆ ಅಂತ ಬರುತ್ತೆ, ಯಶಸ್ ಪ್ಲಸ್ ಚಂದ್ರಿಕೆ ಅಂತ ಬರುತ್ತೆ. ಸೊ ಇದು ಬಂದು ಶುತ್ವ ಸಂಧಿಗೂ ಸಹ ಎಕ್ಸಾಂಪಲ್ ಆಗುತ್ತೆ, ಶುತ್ವ ಸಂಧಿ. ಸೊ ಇಲ್ಲಿ ಸಾಗೆ ಬದಲಾಗಿ ಈ ಶಾ ಬರುತ್ತೆ ಆ್ಯಂಡ್ ಇಲ್ಲಿ ಚಾ ಬರುತ್ತೆ. ಸೊ ಇದನ್ನು ನಾವು ಸೇರಿಸ್ಬಾರ್ದಾಗ ಯಶಸ್ ಪ್ಲಸ್ ಚಂದ್ರಿಕೆ ಸೇರಿಸ್ಬಾರ್ದಾಗ ನಾವು ಈ ಸಾಗೆ ಬದಲಾಗಿ ಈಶಾ ಆದೇಶವಾಗಿ ಬರುತ್ತೆ. ಸೊ ಇದು ಇರ್ತಕ್ಕಂಥದ್ದು ಶುತ್ವ ಸಂಧಿಯ ಒಂದು ನಿಯಮನೂ ಅಷ್ಟೇ. ಸೊ ಹಾಗಾಗಿ ನಾವೇನು ಮಾಡ್ತಿದ್ದೀವಿ, ಈ ಯಶಸ್ ಅಂತಕ್ಕಂಥದ್ದು ಏನಿದೆ ಸೊ ಈ ಸಾಗೆ ಬದಲಾಗಿ ಈಶಾ ಆದೇಶವಾಗಿ ಬರುತ್ತೆ. ಇದು ಸರಿಯಾಗಿರ್ತಕ್ಕಂಥದ್ದು. 3ನೇ ಶಾಗೆ ಬದಲಾಗಿ 1ನೇ ಶಾನೇ ಬರಬೇಕು. ಸೊ ಹಾಗಾಗಿ ಯಾವುದೇ ಒಂದು ಸುಧಾರಣೆ ಬೇಕಿಲ್ಲ. ಸೊ ಇದು ಸರಿಯಾಗಿರ್ತಕ್ಕಂಥ ಪದ. ಯಶಶ್ಚಂದ್ರಿಕೆ ಅಂತಕ್ಕಂಥದ್ದು ಶುತ್ವ ಸಂಧಿಗೆ ಉದಾಹರಣೆ. ಸೊ ಯಶಸ್ ಇದನ್ನು ಬಿಡಿಸ್ಬಾರ್ದಾಗ ನಾವು ಇಲ್ಲಿ 3ನೇ ಶಾ ಬರುತ್ತೆ, ಕೂಡಿಸ್ಬಾರ್ದಾಗ 1ನೇ ಶಾ ಆದೇಶವಾಗಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಕೀರ್ತಿಶೇಷ ಇದು ಸರಿಯಾಗಿರ್ತಕ್ಕಂಥ ರೂಪ ಯಾವುದು ಅಂತ ಕೇಳಿದರೆ
ಸೊ ಇಲ್ಲೂ ಸಹ ಯಾವುದೇ ಒಂದು ಕೀರ್ತಿ ಶೇಷ, ಇದು ಶೇಷ ಸರಿ ಇದೆ, ಇಲ್ಲಿ ಯಾವುದೇ ಒಂದು ಉತ್ತರ ಸರಿ ಇಲ್ಲ. ಸೊ ಹಾಗೆ ಸುಧಾರಣೆ ಬೇಕಿಲ್ಲ. ನೆಕ್ಸ್ಟು ಆಂಜನೇಯ ಅಂತ ಕೊಟ್ಟಿದ್ದಾರೆ. ಎಸ್ ಅಲ್ವಾ, ಆಂಜನೇಯ ಅಂತ ಹೇಳಿದ್ರೆ ಎರಡನೇ ಹಾ ಬರಬೇಕು. ಸೊ ಇಲ್ಲಿ ಮೊದಲನೇ ಹಾ ಕೊಟ್ಟಿದ್ದಾರೆ ಆ್ಯಂಡ್ ಇದು ತಪ್ಪಾಗುತ್ತೆ. ಆಂಜನೀಯ ಕೊಟ್ಟಿದ್ದಾರೆ, ಸೊ ಆಂಜನೇಯ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ನಾನು ಈಗ ಬಂದೆನು. ಇಲ್ಲಿ ನಾನು ಎಂಬುದು ಏನು ಅಂತ ಕೊಟ್ಟಿದ್ದಾರೆ. ಸೊ ನಾನು ಎಂಬುದು ಸರ್ವನಾಮ, ಎಲ್ಲರಿಗೂ ಗೊತ್ತಿದೆ. ನಾನು, ನೀನು, ಸೊ ಅದು ಇದೆಲ್ಲ ಸರ್ವನಾಮನೇ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಬಂಡೆಗಲ್ಲು ಎಂಬುದು ಏನು ಅಂತ ಕೇಳಿದರೆ, ಬಂಡೆಗಲ್ಲುನ ಬಿಡಿಸ್ಬಾರ್ದಾಗ ಬಂಡೆಯ ಪ್ಲಸ್ ಕಲ್ಲು ಅಂತ ಬರುತ್ತೆ. ಸೊ ಇಲ್ಲಿ ಬಂಡೆ ಪ್ಲಸ್ ಕಲ್ಲು ಗಾಗೆ ಬದಲಾಗಿ ಕಾ ಬರುತ್ತೆ. ಸೊ ಆದೇಶವಾಗಿ ಬರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಆದೇಶ ಸಂಧಿ ಆಗುತ್ತೆ. ಮಳೆಯಲ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಅಂತಕ್ಕಂಥ ಒಂದು ವಿಭಕ್ತಿ ಪ್ರತ್ಯಯ ಅಂತ ಹೇಳಿದಾಗ ಇಲ್ಲಿ ಸೊ ನೋಡಿ, ಇಲ್ಲಿ ತೃತೀಯ ಅಂತಕ್ಕಂಥದ್ದು ಹಿಂದೆ ಬರುತ್ತೆ. ಸೊ ಇದು ಬರುತ್ತಾ, ಬರಲ್ಲ. ಆ್ಯಂಡ್ ನೆಕ್ಸ್ಟು ಸಪ್ತಮಿ ಅಲ್ಲಿ, ಓಕೆ. ಚತುರ್ಥಿ ಗೆ ಅಥವಾ ಕೆ ಬರುತ್ತೆ. ಸೊ ಇದು ಬರೋದಿಲ್ಲ. ಸಂಬೋಧನ ಬಂದು ಎ ಬರುತ್ತೆ, ಇದು ಸಹ ಬರೋದಿಲ್ಲ. ಅಲ್ಲಿ ಅಂತಕ್ಕಂಥದ್ದು ಸಪ್ತಮಿ ವಿಭಕ್ತಿ. ನೆಕ್ಸ್ಟು ತುದಿ ನಾಲಿಗೆ ಎಂಬುದು ಏನಂತ ಕೊಟ್ಟಿದ್ದಾರೆ. ತುದಿ ನಾಲಿಗೆ ಇಟ್ ಮೀನ್ಸ್ ನಾಲಿಗೆಯ ಪ್ಲಸ್ ತುದಿ, ನಾಲಿಗೆಯ ಪ್ಲಸ್ ತುದಿ, ತುದಿ ನಾಲಿಗೆ. ಇದರ ಒಂದು ಸಮಾಸ ಅಂತ ಹೇಳಿದಾಗ ಇದು ಅಂಶಿ ಸಮಾಸಕ್ಕೆ ಉದಾಹರಣೆ ಬರುತ್ತೆ. ನೆಕ್ಸ್ಟ್ ಪರ್ವತ ಎಂಬುದು ಏನು ಅಂತ ಕೇಳಿದರೆ, ರೂಢನಾಮ, ಅನ್ವರ್ಥನಾಮ, ಸರ್ವನಾಮ, ಅಂಕಿತನಾಮ. ಸೊ ಪರ್ವತ ಸರ್ವನಾಮ ಬರುತ್ತಾ ಫ್ರೆಂಡ್ಸ್, ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಇನ್ನು ಪರ್ವತ ಅಂತಕ್ಕಂಥದ್ದು ಅಂಕಿತನಾಮಕ್ಕೆ ಬರುತ್ತಾ, ಅನ್ವರ್ಥನಾಮಕ್ಕೆ ಬರುತ್ತಾ, ಅನ್ವರ್ಥನಾಮನೂ ಬರೋದಿಲ್ಲ, ಯಾಕಂದರೆ ಅದು ಅರ್ಥಕ್ಕೆ ತಕ್ಕಂತೆ ಬರ್ತಕ್ಕಂಥದ್ದು. ಇನ್ನು ಪರ್ವತ ಅಂತ ಹೇಳಿದಾಗ ಇದು ರೂಢನಾಮಕ್ಕೆ ಉದಾಹರಣೆ ಆಗುತ್ತೆ. ಸೊ ಆಪ್ಷನ್ 1. ಇನ್ನು ಅಂಕಿತನಾಮ ಅಂತ ಹೇಳಿದ್ರೆ ಪರ್ವತದ ಹೆಸರುಗಳನ್ನು ಅಲ್ಲಿ ಮೆನ್ಷನ್ ಮಾಡಿರೋದನ್ನು ಅಂಕಿತನಾಮ ಅಂತ ತೊಗೊಳ್ಬೋದಿತ್ತು. ಸೊ ಇಲ್ಲಿ ಪರ್ವತ ಅಂತಕ್ಕಂಥದ್ದು ರೂಢನಾಮ ಆಗುತ್ತೆ. ನೆಕ್ಸ್ಟು ಮರದಿಂದ ಹಣ್ಣು ಬಿದ್ದಿತು. ಈ ವಾಕ್ಯದಲ್ಲಿ ಮರದಿಂದ ಎಂಬುದು ಏನು ಅಂತ ಕೇಳಿದರೆ, ಸೊ ನೋಡಿ ತೃತೀಯ ಅಂತಕ್ಕಂಥದ್ದು ಹಿಂದೆ ಬರುತ್ತೆ. ಪಂಚಮಿ ದೆಸೆಯಿಂದ ಆ್ಯಂಡ್ ನೆಕ್ಸ್ಟ್ ಷಷ್ಠಿ ಪ್ರಥಮ ಉ ಅಲ್ವಾ. ಸೊ ನೋಡಿ ಇಲ್ಲಿ ಒಂದು ನಾನು ಆನ್ಸರ್ ಹೇಳ್ಬಿಡ್ತೀನಿ. ಏನಂತ ಹೇಳಿದ್ರೆ ಆನ್ಸರ್ ಬಂದು ಆಪ್ಷನ್ 2 ಪಂಚಮಿ ವಿಭಕ್ತಿ ಪ್ರತ್ಯಯ ಇದು. ಸೊ ಆದರೆ ಕೆಲವರು ಏನು ಮಾಡ್ತಾರೆ, ಆನ್ಸರ್ ಇಲ್ಲ ಮೇಡಮ್ ಇದು ತೃತೀಯ ವಿಭಕ್ತಿ ಅಂತ ಹೇಳ್ತಾರೆ. ಇದು ವಿಡಿಯೋ ಮುಗಿದ ಮೇಲೂ ಎಷ್ಟೊಂದು ಜನ ಕಮೆಂಟ್ ಮಾಡ್ತೀರಾ, ಮ್ಯಾಮ್ ಇದು ಪಂಚಮಿ ವಿಭಕ್ತಿ ಅಲ್ಲ ತೃತೀಯ ಇಂದ ಬಂದಿದೆ ಅಂತ. ಸೊ ನೀವು ನೋಡಿ ದೆಸೆಯಿಂದ ಅಂತಕ್ಕಂಥದ್ದು ಏನಿದೆ ಆ್ಯಂಡ್ ಇದು ಹಳೆಗನ್ನಡ ಇದು ಬರುತ್ತೆ. ಅಪದಾನ ಅಂತಕ್ಕಂಥ ಒಂದು ಕಾರಣ ಇದು ಬರುತ್ತೆ, ಕಾರಕಾರ್ಥ. ಸೊ ಅಲ್ಲೇನಾಗುತ್ತೆ, ಕೆಲವೊಂದು ಟೈಮಲ್ಲಿ ನಾವು ಮರದಿಂದ ಹಣ್ಣು ಬಿದ್ದಿತು ಅಂತಕ್ಕಂಥ ಇದನ್ನ ನಾವೇನು ಮಾಡ್ತೀವಿ, ಪಂಚಮಿ ವಿಭಕ್ತಿಗೆ ತಗೊಳ್ತೀವಿ. ಸೊ ಹಾಗಾಗಿ ಇದು ವಿಭಕ್ತಿ ಪ್ರತ್ಯಯದಲ್ಲಿ ತೃತೀಯಗೆ ಬರೋಲ್ಲ, ಪಂಚಮಿ ವಿಭಕ್ತಿ ಪ್ರತ್ಯಯಕ್ಕೆ ಬರುತ್ತೆ. ಸೊ ನೀವು ಒಂದ್ಸರಿ ನಿಮ್ಗೆ ಗೊತ್ತಾಗಲ್ಲ ಅಂದರೆ ವಿಭಕ್ತಿ ಪ್ರತ್ಯಯಗಳಿರುತ್ತಲ್ಲ, ಸೊ ಅಲ್ಲೋಗಿ ಒಂದ್ಸರಿ ಚೆಕ್ ಮಾಡಿ ನೋಡಿ. ಪಂಚಮಿ ವಿಭಕ್ತಿ ಮತ್ತು ತೃತೀಯ ವಿಭಕ್ತಿ ಎರಡೂ ಚೆಕ್ ಮಾಡಿ ನೋಡಿ. ಸೊ ನಿಮಗೆ ಒಂದು ಅರ್ಥ ಸಿಗುತ್ತೆ. ಬಟ್ ಇಂದ ಅಂತಕ್ಕಂಥದ್ದು ತೃತೀಯ, ಬಟ್ ದೆಸೆಯಿಂದ ಅಂತಕ್ಕಂಥದ್ದು ಪಂಚಮಿ ವಿಭಕ್ತಿ. ಸೊ ಇವೆರಡನ್ನ ನಾವು ಅಳತೆ ಮಾಡಿ ತೊಗೊಂಡಾಗ ಮರದಿಂದ ಹಣ್ಣು ಬಿದ್ದಿತ್ತು, ಇಟ್ ಮೀನ್ಸ್ ಅದು ಕಳ್ಕೊಳ್ತಕ್ಕಂಥದ್ದು ಒಂದು ಇದು. ಮರ ಅಂತಕ್ಕಂಥ ಹಣ್ಣನ್ನು ಕಳ್ಕೊಳ್ಳುತ್ತೆ. ಸೊ ಆ ಒಂದು ಟೈಮಲ್ಲಿ ಇದನ್ನು ಪಂಚಮಿ ವಿಭಕ್ತಿ ಅಂತಕ್ಕಂಥ ಒಂದು ಅರ್ಥದಲ್ಲಿ ನಾವು ತಗೊಳ್ತೀವಿ. ಸೊ ಆಪ್ಷನ್ 2 ಪಂಚಮಿ ವಿಭಕ್ತಿ. ಇಟ್ಸ್ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ಸೊ ಆನ್ಸರು ಪಂಚಮಿ ವಿಭಕ್ತಿ. ಸೊ ಯಾರು ಕಮೆಂಟಲ್ಲಿ ಹೇಳೋದಕ್ಕೆ ಹೋಗ್ಬಿಡಿ ಮೇಡಮ್ ತೃತೀಯ ಅಂತ, ಪಂಚಮಿ ವಿಭಕ್ತಿ ಪ್ರತ್ಯಯ. ನೆಕ್ಸ್ಟು ಚಂದ್ರೋದಯ ಎಂಬುದು ವೃದ್ಧಿ ಸಂಧಿ, ಹೆಣ್ ಸಂಧಿ, ಗುಣಸಂಧಿ ಆ್ಯಂಡ್ ಸವರ್ಣದೀರ್ಘ ಸಂಧಿ ಅಂತ ಕೊಟ್ಟಿದ್ದಾರೆ. ಚಂದ್ರ ಪ್ಲಸ್ ಉದಯ ಅಂತ ಬರುತ್ತೆ. ಚಂದ್ರ ಪ್ಲಸ್ ಉದಯ, ಚಂದ್ರೋದಯ. ಸೊ ನೋಡಿ ಇಲ್ಲಿ ಆಕಾರ ಮುಂದೆ ಊಕಾರ ಬಂದಿದೆ, ಊಕಾರ ಬಂದು ಏನಾಗಿದೆ, ಓಕಾರ ಬಂದಿದೆ. ಸೊ ಇದು ನಾವೇನಂತ ಹೇಳ್ತೀವಿ, ಗುಣಸಂಧಿ ಅಂತ ಹೇಳ್ತೀವಿ. ಇಲ್ಲೇನ ಎ ಕಾರ ಬಂದಿದ್ರೆ ಇಲ್ಲಿ ಎ ಅಂತ ಈ ಕಾರ ಬಂದಿದ್ರೆ ಎ ಬಂದಿರೋದು, ಊಕಾರ ಬಂದರೆ ಓ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಕೈ ತಪ್ಪು ಎಂಬುದು ಅಂತ ಕೇಳಿದರೆ ಲೋಪಸಂಧಿ, ಆದೇಶ ಸಂಧಿ, ಸಂಧಿ ಕಾರ್ಯ. ಸೊ ಕೈ ತಪ್ಪು ಅಂತ ಹೇಳಿದಾಗ ಇದು ಸಂಧಿ ಕಾರ್ಯ ಇಲ್ಲ. ಆಪ್ಷನ್ 3 ಏನಿದೆ ಇದು ಸಂಧಿ ಕಾರ್ಯ ಇಲ್ಲ ಅಂತಕ್ಕಂಥದ್ದು ಬರುತ್ತೆ. ಸೊ ಕೈ ತಪ್ಪು, ಕೈ ಪ್ಲಸ್ ತಪ್ಪು, ಇಲ್ಲಿ ಯಾವುದೇ ಒಂದು ಸಂಧಿ ನಡೆಯೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ 94ನೇದು, ಸಂದೋನ್ ಈ ಕ್ರಿಯಾ ರೂಪ ಯಾವ ಕನ್ನಡದಲ್ಲಿ ಬಳಕೆಯಾಗಿತ್ತು ಅಂತ ಕೇಳಿದರೆ ನಡುಗನ್ನಡ, ಪೂರ್ವದ ಹಳಗನ್ನಡ, ಹಳಗನ್ನಡ, ಹೊಸಗನ್ನಡ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಆಪ್ಷನ್ 2 ಪೂರ್ವದ ಹಳಗನ್ನಡದಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ಆನ್ ಅಂತಕ್ಕಂಥದ್ದು ಅಥವಾ ಓನ್ ಅಂತಕ್ಕಂಥದ್ದು ದೀರ್ಘ ಬಂದಿದೆ ನೋಡಿ, ಅನ್ ಅಂತಕ್ಕಂಥದ್ದು. ಸೊ ಅದು ಬಂದು ಆನ್ ಆಗಿರ್ಬೋದು, ಎರಡನೇ ಆನ್ ಆಗಿರ್ಬೋದು ಅಥವಾ ಓನ್ ಆಗಿರ್ಬೋದು, ಲಾಸ್ಟಲ್ಲಿ ಏನು ಬರುತ್ತೆ ಇದು ಬಂದು ಪೂರ್ವದ ಹಳಗನ್ನಡದ ಪದಗಳಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಪಂಚೇಂದ್ರಿಯ ಅಂತ ಕೊಟ್ಟಿದ್ದಾರೆ. ಸೊ ಪಂಚ ಪ್ಲಸ್ ಇಂದ್ರಿಯ, ಪಂಚ ಮೀನ್ಸ್ 5 ಬರುತ್ತೆ ನೋಡಿ, ದ್ವಿ ಅಂದರೆ 2 ಬರುತ್ತೆ.
ದ್ವಿ ಅಂದರೆ 2, ದ್ವಿಗು ಸಂಧಿ. ಸೊ ಅದೇ ರೀತಿ ದ್ವಿ ಅಂತ ಅಂದರೆ 2 ಅಂತ ಏನು ಹೇಳಿದ್ರೆ ಸಂಖ್ಯೆಗೆ ಬರುತ್ತೆ. ಸೊ ಹಾಗಾಗಿ ಸಂಖ್ಯೆ ಬರ್ತಕ್ಕಂಥದ್ದೆಲ್ಲ ದ್ವಿಗು ಸಂಧಿಗೆ ಆಗುತ್ತೆ. ಆಪ್ಷನ್ 3 ದ್ವಿಗು ಸಂಧಿ. ಪಂಚ ಮೀನ್ಸ್ ಅಂಕಿ ಸಂಖ್ಯೆಗಳಿಂದ ಕೂಡಿರ್ತಕ್ಕಂಥದ್ದು. ನೆಕ್ಸ್ಟ್ ಸುಮ್ಮನೆ ಎಂಬುದು ಸಾಮಾನ್ಯ ಅವ್ಯಯ, ಅನುಕರಣ ಅವ್ಯಯ, ನಿಪಾತ ಅವ್ಯಯ, ಅವಾಧಾರಣ ಅಂತ ಕೇಳಿದರೆ ಸೊ ನಿಪಾತ ಅಂತಕ್ಕಂಥದ್ದೆಲ್ಲೋ ನೋಡಲಿಲ್ಲ. ಸುಮ್ಮನೆ ಅಂತಕ್ಕಂಥದ್ದು ಸಾಮಾನ್ಯ ಅವ್ಯಯ ಆಗುತ್ತೆ. ಆ್ಯಂಡ್ ಅನುಕರಣ ಅಂದರೆ ಗೊತ್ತಿದೆ ನಿಮಗೆ, ದಗ ಅಥವಾ ಸರಸರ ಈ ಥರ ಎಲ್ಲ ಬರುತ್ತೆ. ಅವಾಧಾರಣ ಅಂತ ಹೇಳಿದರೆ ಅವನೇ, ಇವನೇ, ಇವಳೆ ಅಂತಕ್ಕಂಥದ್ದು ಅವಾಧಾರಣ ಅವ್ಯಯಕ್ಕೆ ಬರುತ್ತೆ. ಸೊ ಹಾಗಾಗಿ ಆನ್ಸರ್ ಬಂದು ಸಾಮಾನ್ಯ ಅವ್ಯಯ ಸುಮ್ಮನೆ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಅಚ್ಚೆವು ಕನ್ನಡ ದೀಪ ಈ ಗೀತೆಯ ರಚನೆ ಯಾರದು ಅಂತ ಕೇಳಿದರೆ ಕರ್ಕಿ, ಕುವೆಂಪು, ಕಾವ್ಯಾನಂದ, ರಾಜರತ್ನಂ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಕರ್ಕಿಯವರ ಒಂದು ಗೀತೆಯಾಗಿರುತ್ತೆ. ಅದರ ಜೊತೆಗೆ ಕಾವ್ಯಾರ್ಥ ಪದಕೋಶ ಕೃತಿಯ ಕರ್ತೃ ಯಾರು ಅಂತ ಕೇಳಿದರೆ ರಂ ಶ್ರೀಮುಗಳಿ, GS ಶಿವರುದ್ರಪ್ಪ, VL ಇನಾಂದರ್, TV ವೆಂಕಟಾಚಲ ಶಾಸ್ತ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಏನು ಕಾವ್ಯಾರ್ಥ ಪದಕೋಶ ಅಂತಕ್ಕಂಥದ್ದಿದೆ. ಸೊ ಇದು ಬಂದು GS ಶಿವರುದ್ರಪ್ಪ, ಆಪ್ಷನ್ 2 GS ಶಿವರುದ್ರಪ್ಪ ಇವರ ಒಂದು ಕೃತಿಯಾಗಿರುತ್ತೆ. ಸೊ ಇವರ ಒಂದು ಪೂರ್ಣ ಹೆಸರು ಅಂತ ಹೇಳಿದ್ರೆ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಅಂತಕ್ಕಂಥದ್ದಾಗಿರುತ್ತೆ. ಸೊ ಅದನ್ನು ಸಹ ನೋಡ್ಕೊಳ್ಬೇಕಾಗುತ್ತೆ ನೀವು. ಆ್ಯಂಡ್ ಇವರು 3ನೇ ರಾಷ್ಟ್ರಕವಿ ಕೂಡ ಆಗಿರ್ತಾರೆ. ಇವರು ಬಂದು ನವೋದಯದ ಕವಿ ಆಗಿರ್ತಾರೆ. ಶಿವರುದ್ರಪ್ಪ ಬಂದು ನವೋದಯದಲ್ಲಿ ಬರ್ತಕ್ಕಂಥ ಕವಿಗಳು. ಸೊ ಆ್ಯಂಡ್ ನೆಕ್ಸ್ಟು ಇವರು 3ನೇ ರಾಷ್ಟ್ರಕವಿ ಸಹ ಆಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಟಿಂಗರ ಬುಡ್ಡಣ್ಣ ಈ ನಾಟಕ ಯಾರದು ಅಂತ ಕೇಳಿದರೆ ಪರ್ವತವಾಣಿ, ಚಂದ್ರಶೇಖರ್ ಕಂಬಾರ, ಚಂದ್ರಶೇಖರ್ ಪಾಟೀಲ್, ಬರಗೂರು ರಾಮಚಂದ್ರಪ್ಪ. ಆನ್ಸರ್ ಬಂದು ಆಪ್ಷನ್ 3 ಚಂದ್ರಶೇಖರ್ ಪಾಟೀಲ್. ಸೊ ಈ ಜ್ಞಾನಪೀಠ ಪ್ರಶಸ್ತಿ ತಗೊಳ್ತಾರ ಚಂದ್ರಶೇಖರ್ ಪಾಟೀಲ್ ಇವರ ಒಂದು ನಾಟಕ ಅಂತ ಹೇಳಿದ್ರೆ ಟಿಂಗರ ಬುಡ್ಡಣ್ಣ ಅಂತಕ್ಕಂಥದ್ದು. ಸೊ ಇವರನ್ನ ಚಂಪಾ ಅಂತ ಇವರ ಒಂದು ಕಾವ್ಯನಾಮನೂ ಸಹ ಇದೆ, ಚಂಪಾ ಅಂತಕ್ಕಂಥದ್ದು. ಸೊ ಇವರು ಸಹ ಬಂಡಾಯ ಮತ್ತು ನವೋದಯ ಎರಡರಲ್ಲೂ ಸಹ ಬರ್ತಾರೆ. ಇವರು ಚಂದ್ರಶೇಖರ್ ಪಾಟೀಲ್ ಅವರು ಬಂಡಾಯ ಮತ್ತು ನವೋದಯ ಎರಡೂ ಕಾಲದಲ್ಲಿ ಬರ್ತಕ್ಕಂಥವ್ರು, ಎರಡರಲ್ಲೂ ಬರ್ತಕ್ಕಂಥವ್ರು. ಆಮೇಲೆ ನೆಕ್ಸ್ಟ್ ಮಾನವ ಜನ್ಮ ದೊಡ್ಡದು, ಹಾಳು ಮಾಡಿಕೊಳ್ಳದಿರೋ ಉಚ್ಚಪ್ಪದಿರ ಅಂತಕ್ಕಂಥ ಹೇಳ್ತಕ್ಕಂಥದ್ದು ಯಾರ ಒಂದು ಸಾಲು ಅಂತ ಕೇಳಿದರೆ ಕೀರ್ತನೆಯ ಸಾಲು. ಸೊ ಆನ್ಸರ್ ಬಂದು ಎಸ್ ಪುರಂದರದಾಸರ, ಆಪ್ಷನ್ 1. ಸೊ ಇದ್ರ ಬಗ್ಗೆ ಇನ್ನೊಂದು ಕ್ವಶನ್ ಕೇಳಿದರೆ ಏನಂದರೆ ಪುರಂದರದಾಸರ ಶ್ರೀನಿವಾಸ ನಾಯಕ ಪೂರ್ವಜದ ಹೆಸರು ಯಾರದು ಅಂತ ಕೇಳಿದರು. ಶ್ರೀನಿವಾಸ ನಾಯಕ ಅಂತ ಹೇಳಿದ್ರೆ ಪುರಂದರದಾಸರದು. ಸೊ ಅದು ಸಹ ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಹೀಗಿದೆ, ಸಂಜೆ ಹೈದರ ಮಳೆ ಕವನ ಸಂಕಲನ ಯಾರದು ಅಂತ ಕೇಳಿದರೆ HS ಶಿವಪ್ರಕಾಶ್, ನಿಸಾರ್ ಅಹಮದ್, ಗೋಪಾಲ್ ಕೃಷ್ಣ ಅಡಿಗ, ಚೆನ್ನವೀರ ಕಣವಿ ಅಂತ ಕೊಟ್ಟಿದ್ದಾರೆ. ಸಂಜೆ ಹೈದರ ಮಳೆ ಅಂತಕ್ಕಂಥದ್ದು ನಿಸಾರ್ ಅಹಮದ್ ರವರ ಒಂದು ಕವನ ಸಂಕಲನ ಆಗಿರುತ್ತೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ ಫ್ರೆಂಡ್ಸ್, ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್.